ಎಲ್ಲರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣಪತಿಗೆ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೂ ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಸಹ ಪ್ರೇಮಪೂರ್ವಕ ನಮಸ್ಕಾರಗಳು. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಅನುಭವಾಮೃತದ ಅಸೀಪದ ಅರ್ಥವನ್ನು ಕೇಳ್ತಾ ಬರ್ತಾ ಇದ್ದೀವಿ. ಇವತ್ತು ಸಹ ಅದರ ಮುಂದುವರೆದ ಭಾಗವನ್ನು ಕೇಳೋಣ. ಶ್ರೀಯುತ HY ರಾಮರಾವ್ರವರಿಗೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರಗಳು. ಹಾಗೂ ಇಂದಿನ ಪ್ರಸ್ತುತಿಯನ್ನು ಆರಂಭ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. सदाशिवसमारम्भां शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्परां. भक्तमानसहंसाय सच्चिदानन्दरूपिणे नमः शङ्करलिङ्गाय नमः सद्गुरुमूर्तये नमः. अन्धकासुरमथन सिन्दूरबन्धुरादिनवसन वनरुगबन्धुशतसागस्त्रकोटि द्युतवितति चैत्र इन्दुधर शिवशम्भृमुडशिति कन्दरवरञ्ज्योति संस्कृति बन्धविरचित मल्लिकार्जुन सलहुमु जगव. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಈ ಅನುಭವಾಮೃತವನ್ನ ಬರೆದ ಮಹಾಲಿಂಗರಂಗರು ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು. ಅವರು ಪ್ರತಿ ಅಧ್ಯಾಯದಲ್ಲಿಯೂ ಮಲ್ಲಿಕಾರ್ಜುನನ್ನ ನೆನೆಯದೆ ಮುಂದಿನ ಯಾವುದೂ ಕೆಲಸ ಇಲ್ಲ, ಒಂದು ಪದವೂ ಕೂಡ ಅವರು ಬರೆಯಲ್ಲ. ಆದ್ದರಿಂದ ನಾವು ಸಹ ಶ್ರೀಶೈಲ ಮಲ್ಲಿಕಾರ್ಜುನನ್ನ ನೆನೆಸ್ತಾ ಈ ಒಂದು ಉಪನ್ಯಾಸವನ್ನ ಶುರು ಮಾಡೋಣ ಅಂತ. ಅಂಧಕಾಸುರ ಮಥನ ಸಿಂಧುರ ಬಂಧುರಾಜಿತ ವಸನ ಪನರ್ಗ ಬಂಧುಶತ ಸಹಸ್ರ ಕೋಟಿ ದ್ಯುತಿ ವಿದತಿ ಚೈತ್ರ ಇಂದುಧರ ಶಿವ ಶಂಭು ಮೃಡ ಶಶಿಧರ ಪರಂಜ್ಯೋತಿ ಸಂಸ್ಕೃತಿ ಬಂಧ ವಿರಹಿತ ಮಲ್ಲಿಕಾರ್ಜುನ ತಲಹುಮು ಜಗವ. ಅಂಧಕಾಸುರನ ಸಂಹಾರ ಮಾಡಿದವನೋ ಶಿವ. ಗಜ ಚರ್ಮಾಂಬರಧರ ಮತ್ತು ಆನೆಯ ಚರ್ಮವನ್ನ ಸುತ್ಕೊಂಡಿರನು. ಸಹಸ್ರಕೋಟಿ ಸೂರ್ಯ ಕಾಂತಿಗೂ ಮೀರಿದ ಕಾಂತಿಯಿಂದ ಬೆಳಗ್ತಕ್ಕಂಥವನು ಶಿವ. ಚಂದ್ರನನ್ನು ಧರಿಸಿದನೆ ಶಿವ. ಶಂಭೋ ಮೃಡ ನೀಲಕಂಠ ಎಲ್ಲ ಈಶ್ವರನಿಗೆ ಹೇಳಿರ್ತಕ್ಕಂಥದ್ದು. ಸಂಸಾರ ಬಂಧ ವಿದೂರ, ಅವನಿಗೆ ಯಾವ ಸಂಸಾರ ಬಂಧ ಯಾವುದು ಇಲ್ಲ. ಪರಂಜ್ಯೋತಿ ಸ್ವರೂಪ ಅವನು ಮಲ್ಲಿಕಾರ್ಜುನ. ಇಂಥ ಮಲ್ಲಿಕಾರ್ಜುನನೇ ಈ ಮೂರು ಲೋಕವನ್ನು ತಲಹು ಕಾಪಾಡು ಅಂತ ಹೇಳಿ ಅದರ ಸಚ್ಚಿದಾನಂದ ಸತ್ವಚಿತ್ತಾನಂದರೂಪಿಣ ಪ್ರತ್ಯಾಗಾತ್ಮನ ತಿಳಿದು ನೋಡಲು ನಿತ್ಯ ನಿಜ ಸುಖ ಸಂವಿದದ್ವಯ ನೆನಿಪ ಪರಮಾತ್ಮ. ಪ್ರತ್ಯಗಾತ್ಮ ಪರಾತ್ಮ ಭೇದಗಳೆತ್ತಣದು ವಾಚಾ ವಿಡಂಬನ ಮೃತ್ತಿಕೆಯ ಮಣ್ಣೆಂಬ ಒಲಸಿ ಪದದರ್ಥ ಕೇಳೆಂದ. ಸಚ್ಚಿದಾನಂದ ರೂಪಿನ ಪ್ರತ್ಯಗಾತ್ಮ ಸಚ್ಚಿತ್ ಆನಂದ ಸ್ವರೂಪ ಆ ಪರಮಾತ್ಮ
ಸತ್ಯ ಸ್ವರೂಪ, ಆಮೇಲೆ ಚಿತ್ ಸ್ವರೂಪ ಮತ್ತು ಆನಂದ ಸ್ವರೂಪ. ಇದು ಪರಮಾತ್ಮನಿಗೆ ಹೇಳಿದ್ದು. ಅಂದರೆ ಇದು ಪರಬ್ರಹ್ಮ ಸ್ವರೂಪಕ್ಕೆ ಹೇಳ್ತಕ್ಕಂಥದ್ದು. ಆ ಪರಮಾತ್ಮ ಯಾರಪ್ಪ? ಸತ್ಸ್ವರೂಪ ಅಂದರೆ ಯಾವಾಗಲೂ ಇರೋದು, ನಿತ್ಯ ಅಂತ ಕರೀತಾರೆ ಅವನಿಗೆ. ಅವನು ನಿತ್ಯ, ಸತ್ಯ, ನಿತ್ಯ. ನಿತ್ಯ ಅಂದರೆ ಯಾವಾಗಲೂ ಇರೋದು. ಈಗ ಇತ್ತಪ್ಪ ಆಮೇಲೆ ಹೋಯ್ತು ಅಂತ ಅದು ಇಲ್ಲ. ನಮ್ಮ ಶಂಕಲಿಂಗ ಭಗವಾನ್ರ ಅಪ್ಪ ಅವರು ಪ್ರಕಟವಾದ ಸಮಯದಲ್ಲಿ ಲೋಕಿಕೆರೆಯಲ್ಲಿ ಅವರು 14 ದಿವಸ ಉಪನ್ಯಾಸವನ್ನು ಮಾಡಿದರು. ಹಗಲು ರಾತ್ರಿ ಬರೀ ಒಂದು ದೊಡ್ಡ ಕಾಫಿ ಕುಡಿತಾ ಇದ್ರು, ಬೇರೆ ಏನು ಆಹಾರವನ್ನು ಸೇವಿಸ್ತಿರಲಿಲ್ಲ, ತಿಂಡಿಯೂ ಇಲ್ಲ. ಹಾಗೆ ನಮಗೆ ಒಂದು ಒಪ್ಪತ್ತಿರೋದು ಕಷ್ಟ. ಅವರು 14 ದಿವಸ ಹಾಗಿರ್ಬೇಕಾದ್ರೆ ಪ್ರಕಟವಾದಾಗ ಸಚ್ಚಿದಾನಂದ ಸ್ವರೂಪರೇ ಆಗಿ ಅವರು ಸತ್ಯ ಸ್ವರೂಪ ಅಂತ ಹೇಳಿ ಅನ್ನೋದಕ್ಕೆ ಲೌಕಿಕೆರೆಯಲ್ಲಿ 14 ದಿವಸ ಅವರು ಉಪನ್ಯಾಸವನ್ನು ಮಾಡಬೇಕಾದ್ರೆ ಅವರ ಸ್ನೇಹಿತ ಚೆನ್ನಪ್ಪ ರಂಗಪ್ಪನವ್ರನ್ನ ನೋಡ್ಕೊಂಬರ್ಬೇಕು. ನಮ್ಮಪ್ಪ ಅವರ ಮೊದಲ ಹೆಸರು ರಂಗಪ್ಪ ಅಂತ, ಶಾನ್ಭೋಗರು ರಂಗಪ್ಪ, ನುಲೇನೂರು ಶಾನ್ಭೋಗರು ರಂಗಪ್ಪ. ಆ ರಂಗಪ್ಪ ಅವ್ರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಒಂದು ಗಾಡಿ ಕಟ್ಕೊಂಡು ಚೆನ್ನಪ್ಪ ಬಂದ. ಅವ್ರ ಸ್ನೇಹಿತ ರಂಗಪ್ಪ ಅವರು ಗುರುಗಳಾಗಿದ್ದಾರಂತೆ, ನೋಡೋಣಂತೆ. ಸೀದಾ ಗಾಡಿ ಕಟ್ಕೊಂಡು ಅವರ ಅನುಯಾಯಿಗಳನ್ನು ಕರ್ಕೊಂಡು ಲೋಕಿಕೆರೆಗೆ ದೊಡ್ಡ ಮನೆಗೆ ಬಂದ. ಶ್ರೀನಿವಾಸರಾಯರ ಮನೆ ಅದು. ಅಲ್ಲಿ ರಂಗಪ್ಪನವರು ಹೊರಗಡೆ ಕೂತಿದ್ರು. ಏನ್ ರಂಗಪ್ಪನವರೇ ಯಾವಾಗ ಬಂದ್ರಿ ಅಂತ ಸಹಜವಾಗಿ ಸ್ನೇಹಿತನ ಮಾತಾಡ್ತಂತೆ, ಯಾವಾಗ ಬಂದ್ರಿ? ಆವಾಗ ಅಪ್ಪ ಅವ್ರು ಏನು ಉತ್ತರ ಕೊಟ್ಟರು? ನಾನು ಬರುವವನು ಅಲ್ಲ, ಹೋಗುವವನಲ್ಲ, ಸದಾ ಇರುವವನು ಅಂತ ಹೇಳಿ ಉತ್ತರ ಕೊಟ್ಟರು. ಏನಂದ್ರೆ ನಾನು ಹೋಗೋದು ಬರೋದು ನನಗಿಲ್ಲ ಅಂದ್ರೆ ಸತ್ಯ ಸ್ವರೂಪ ಅಂತ ಹೇಳಿ ಅವರು ಹೇಳಿದ್ರು. ಅವರು ಆವಾಗ ತುರ್ಯಾವಸ್ಥೆಯೊಳಗಿದ್ರು. ನಾನು ಯಾರು? ನಾನು ಸತ್ಯ ಸ್ವರೂಪ, ಯಾವಾಗಲೂ ಇರ್ತಕ್ಕಂಥವನು, ಹೋಗೋದು ಬರೋದು ಇಲ್ಲ ಅಂತ ಹೇಳಿದ್ರು. ಅವಾಗ ತಕ್ಷಣನೇ ಚೆನ್ನಪ್ಪ ಎಚ್ಚೆತ್ಕೊಂಡು ಅಯ್ಯೋ ಶಿವನೇ, ನಿಮ್ಮ ದೇಹವನ್ನು ಲಕ್ಷಿಸಿ ನಾನು ಈ ಥರ ಹೇಳಿದೆ. ದೇಹ ಚೆನ್ನಪ್ಪ ದೇಹ ಎಲ್ಲದೆಯಾ ನೋಡು ಅಂತಂದ್ರು. ಮಾಯ ಆದಾಗ ಅವ್ರು ಕೂತಿದ ಸ್ಥಳದಲ್ಲಿ ಬರೀ ಬೆಳಕು, ಬೇರೆ ಏನೂ ಇಲ್ಲ. ಆವಾಗ ಚೆನ್ನಪ್ಪ ತಪ್ಪ ಶಿವನೇ, ನಾನು ಸಾಮಾನ್ಯ ಮನುಷ್ಯರನ್ನು ಮಾತಾಡಿಸ್ದಂಗೆ ನಿನ್ನನ್ನು ಮಾತಾಡಿಸ್ದೆ ಅಂತ ಹೇಳಿ ಅಡ್ಡು ಬಿದ್ದಾಗ ತಕ್ಷಣವೇ ಮತ್ತೆ ತಮ್ಮ ಮೊದಲ ಸ್ವರೂಪವನ್ನು ಪ್ರಕಟಿಸಿ ಅವಾಗ ಚೆನ್ನಪ್ಪ ಹೇಳಪ್ಪ ಅಂತ ಹೇಳಿ ಮತ್ತೆ ಅವನನ್ನ ಹತ್ರ ಕೂತ್ಕೊಂಡು ತಲುತ್ತಾರೆ. ಆವಾಗ ತಾನು ಸತ್ಯ ಸ್ವರೂಪ ಗುರುವಾಗಿ ಪ್ರಕಟಾದಾಗ ಪರಬ್ರಹ್ಮನೇ ಆಗಿರ್ತಾರೆ. ಆದ್ದರಿಂದ ಸತ್ಯ ಸ್ವರೂಪ ಎಂಬುದನ್ನ ಈ ಒಂದು ದೃಷ್ಟಾಂತ ಮುಖಾಂತರ ಅಪ್ಪ ಅವರು ಅಲ್ಲಿ ಪ್ರಕಟ ಮಾಡ್ತಾರೆ. ಯಾವಾಗಲೂ ಇರೋದು ಸತ್ಯ ಸ್ವರೂಪ. ಚಿತ್ ಸ್ವರೂಪ ಅಂದ್ರೆ ಶಕ್ತಿ ಸ್ವರೂಪ, ಅರಿವಿನ ಸ್ವರೂಪ, ಶಕ್ತಿ ಸ್ವರೂಪ, ಆನಂದ ಸ್ವರೂಪ. ಪರಬ್ರಹ್ಮನಿಗೆ ಸಚಿತ್, ಆನಂದ, ಅನಂತ, ಆಮೇಲೆ ಸಾಕ್ಷಿ, ಅರಿವು ಅಂತ ಹೇಳಿ ನಾವು ಅವುಗಳ ಗುಣಗಳನ್ನು ಹೇಳ್ತೀವಿ. ಹಾಗೆ ಸಚ್ಚಿದಾನಂದ ರೂಪಿನ ಪ್ರತ್ಯಗಾತ್ಮ ಅಂದ್ರೆ ನಮ್ಮ ಆತ್ಮ ಯಾವ ಸ್ವರೂಪದ್ದು? ಸಚ್ಚಿದಾನಂದ ಸ್ವರೂಪ. ತಿಳಿದು ನೋಡಲು ನಿತ್ಯ ಜಿಗಸುಖ ಸಂವಿಧತ್ವಯ ನೆನಪ ಪರಮಾತ್ಮ. ಆ ಪರಮಾತ್ಮ ಸ್ವರೂಪವೇ ನಮ್ಮ ಈ ಆತ್ಮ ಅಂತ ಹೇಳ್ತಾರೆ. ಈ ಆತ್ಮ ಮತ್ತು ಪರಮಾತ್ಮ ಇವಕ್ಕೆರಡಕ್ಕೂ ಭೇದ ಇಲ್ಲ ಅಂತ ಹೇಳಿ. ಆದ್ರಿಂದ ಈ ಭೇದ ಎಂಬುದು ಹೆಂಗಪ್ಪ ಬಂತು? ವಾಚಾ ವಿಡಂಬನ, ಮಾತಿನಲ್ಲಿ ವಿಡಂಬನದಿಂದ ಈ ಒಂದು ಆತ್ಮ ಪರಮಾತ್ಮ ಅಂತ ಬಂದೆ ಹೊರತು ಎರಡಕ್ಕೂ ಯಾವುದೇ ಭೇದ ಇಲ್ಲ ಅಂತ ಹೇಳೋದೆ ಹಸಿಪದ. ಈ ಹೇಳ್ಬೇಕಾದ್ರೆ ಮೃತ್ತಿಕೆ ಮಣ್ಣು ಅಂತ ಹೇಳ್ತಾರೆ. ಮಣ್ಣು ಅಂದ್ರೆ ಏನು, ಮೃತ್ತಿಕೆ ಎರಡು ಒಂದೇ. ಆದ್ರೆ ಆ ಹೇಳುವಾಗ ಕೆಲವು ಕಡೆ ಮೃತ್ತಿಕೆ ಅಂತ ಉಪಯೋಗಿಸ್ತೀವಿ, ಕೆಲವಕ್ಕೆ ಮಣ್ಣು ಅಂತ ಉಪಯೋಗಿಸ್ತೀವಿ.
ಸಾಮಾನ್ಯ ಅರ್ಥದಲ್ಲಿ ಮಣ್ಣು ಅಂತಲೇ ಉಪಯೋಗಿಸ್ತೀವಿ. ಮೃತ್ತಿಕೆ ಬಳಸೋದು ಯಾವಾಗ ಅಂತಂದ್ರೆ ಯಾರು ಸದ್ಗುರುಗಳ ಒಂದು ಸಮಾಧಿಯಿಂದ ತೆಗೆದ ಒಂದು ಸ್ವಲ್ಪ ಮಣ್ಣಿಗೆ ಮೃತ್ತಿಕೆ ಅಂತಾರೆ. ಅದನ್ನ ಇನ್ನೊಂದು ಹತ್ರ ನಾವು ಅದನ್ನ ಸಮಾಧಿಯ ಪ್ರತಿಯಾಗಿ ಬಳಸ್ಬೋದು ಅಂತ ಹೇಳಿ ಅದು ಮತ್ತೆ ಅದಕ್ಕೆ ವೃಂದಾವನ ಕಟ್ಟಿ ಅದನ್ನ ಬಳಸ್ತಾರೆ. ಆವಾಗ ಮೃತ್ತಿಕೆ ಎಂಬ ಒಂದು ಅರ್ಥವನ್ನ ಬಳಸ್ತಾರೆ. ಹೀಗೆ ವಾಚಾವಿಡಂಬನ ಅಷ್ಟೇ ಹೊರತು ಪ್ರತ್ಯೇಗಾತ್ಮ ಮತ್ತು ಈ ಪರಮಾತ್ಮ ಬೇರೆ ಇಲ್ಲ, ಇವೆರಡೂ ಒಂದೇ ಅಂತ ಹೇಳಿ ಹೇಳ್ತೀವಿ. ಒಳಗಿರುವ ಆತ್ಮ ಅವನೇ ನಿತ್ಯ ಜ್ಞಾನಮಯ, ಅದ್ವಯ. ಅದ್ವಯ ಅಂದ್ರೆ ದ್ವಯ ಅಂದ್ರೆ ಎರಡು ಇಲ್ಲದ್ದು ಅದ್ವಯ ಅಂದ್ರೆ ಅದ್ವೈತ ರೂಪ ಅಂತಹ ಪರಮಾತ್ಮ ಅಂತ ಆಗುತ್ತೆ. ಹೀಗೆ ಹಸಿ ಪದದ ಅರ್ಥ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂಬುದೇ ಆಗಿದೆ. ಮಾಯೆಯೆಂಬುದೇ ಮಿಥ್ಯ ಜೀವನಿಕಾಯವದರಿಂ ಮುನ್ನಲಿಲ್ಲವು ಬಾಯ ಬನ್ನಣೆಯಿಂದ ಬೋಧಿಸೆ ಭೇದವೆಂದಾಯ್ತು. ರಾಯರಂಕನುರಂಕನೇ ತಿಳಿ ರಾಯನೆಂಬಂದದಲ್ಲಿ ಬ್ರಹ್ಮದ ಮಾಯೆಯಿಂದಲಿ ಜೀವನೇ ತಿಳಿದೊಡ ಬ್ರಹ್ಮ. ಮಾಯೆಯ ದಶೆಯಿಂದ ಜೀವ ಮತ್ತು ಈಶ್ವರ ಅಂತ ಆಗಿದೆ. ಮಾಯೆಯಿಂದ ಮಾಯೆ ಎಂಬುದು ನಿಜವಾದ ಅರ್ಥದಲ್ಲಿ ಹುಸಿ, ಸುಳ್ಳು ಅಂತ. ಅಂದ್ರೆ ಮಾಯೆ ಎಂಬುದು ಇಲ್ಲೇ ಇಲ್ಲ. ಅದು ಒಂದು ನಮ್ಮಲ್ಲಿ ಆ ಮಾಯೆ ಕವಿದಾಗ ಅಂದ್ರೆ ಭ್ರಮೆ, ನಮ್ಮಲ್ಲೇ ಇದು ಭ್ರಮೆ ಉಂಟಾಗ್ಬಿಟ್ಟು ಆವಾಗ ನಾವೇನ್ ಮಾಡ್ತೀವಿ, ನಿಜವನ್ನ ಮರೆ ಮಾಡ್ತೀವಿ. ಈ ಮಾಯೆ ಹುಸಿ ಜೀವಜಾಲಗಳು ಯಾವೂ ಇರಲೇ ಇಲ್ಲ, ಏಕವಾದ ಪರಬ್ರಹ್ಮವೇ ಇತ್ತು. ಆಮೇಲೆ ಈ ಪ್ರಪಂಚ ಸೃಷ್ಟಿ ಆಗ್ಬೇಕು ಅನ್ನೋ ಒಂದು ಪರಮಾತ್ಮನ ಸಂಕಲ್ಪದಿಂದ ಮಾಯೆಯಿಂದ ಏನಾಯ್ತು, ಭ್ರಮೆಯಾಗಿ ಈ ಜೀವ ಈಶ್ವರ ಅಂತೇಳಿ ಎರಡು ಭೇದವಾಯಿತು. ಈ ರಾಯನೇ ರಂಕ, ಈ ತುರುಕನೇ ರಾಜ ಅಂತ ಹೇಳಿ ನಾವು ಹೇಳ್ತೀವಿ. ಇದು ಲಕ್ಷಣ ವೃತ್ತಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಕನ್ನಡದಲ್ಲಿ ಜಹಲಕ್ಷಣ ಅಜಹಲಕ್ಷಣ ಅಂತ ಬರುತ್ತೆ. ಅಂದ್ರೆ ವಾಕ್ಯದ ಸಾಮಾನ್ಯ ಅರ್ಥವನ್ನು ತಿರಸ್ಕರಿಸುವುದು ಮತ್ತು ವಿಶೇಷ ಅರ್ಥವನ್ನು ಸ್ವೀಕರಿಸುವುದು ಅಂತ. ಅದರಲ್ಲಿ ರಾಯನೇ ರಂಕ, ಅಯ್ಯೋ ಅಲ್ಲಿ ರಾಜ ಆಗಿದ್ನಲ್ಲ ಅವನೇ ತಿರುಕ ಹಿಂಗಾಗ್ಬಿಟ್ಟಿದ್ದಾನೆ. ಈ ತಿರುಕನೇ ರಾಜ. ಇನ್ನೊಂದ್ಸರಿ ಅವನು ನೋಡಿದಾಗ ರಾಜನ್ ಅಯ್ಯೋ ಈ ತಿರುಕನೇ ಅಲ್ಲಿ ತಿರುಕಾಗಿದ್ನಲ್ಲ, ಬೇಡ್ತಾ ಇದ್ನಲ್ಲ ಅವನೇ ರಾಜ. ಅಂದ್ರೆ ಎರಡೂ ಒಂದೇ ವಸ್ತು, ರಾಜನಾಗಿರೋದು ಅವನೇ, ರಂಕನಾಗಿರೋನು ಅವನೇ. ಅದರಿಂದ ಇದಕ್ಕೆ ಅಜಹ ಲಕ್ಷಣ ಅಂತ ಕರೀತಾರೆ. ಹೀಗೆ ಈ ಒಂದು ಮಾಯೆ ದೆಸೆಯಿಂದ ಈ ರೀತಿಯಾಗಿ ಭೇದ ಬರುತ್ತೆ. ಆದ್ರೆ ಇವೆರಡೂ ಒಂದೇ, ಜೀವ ಈಶ್ವರ ಎರಡೂ ಒಂದೇ. ಬ್ರಹ್ಮದ ಅನುಭವ ಆದಾಗ ಅವಾಗ ಪರಮಾತ್ಮ ಮತ್ತು ಜೀವಾತ್ಮ ಅಲ್ಲಿ ಭೇದ ಕಾಣಲ್ಲ ಅಂತ ಹೇಳ್ತಾರೆ. ತತ್ವಮಸಿ ಎಂದೊಲಿದು ಶ್ರುತಿ ಪೇಳುತ್ತಲಿ ಭುಜಂತನಲ ವಿದ್ಯಾ ಪತ್ತಿಯಾತ್ಮಂಗಿಲ್ಲವೆಂದು ಅದ ಪರಿಹರಿಸಿ ತೈಸೆ ವಸ್ತುವೆರಡಾಗಿಹುದು ಅದರೊಳಗೆ ಏಕತ್ವ ತೋರುತ ಲಕ್ಷಣಾಕಯ ವೃತ್ತಿಯಂ ಲಕ್ಷಿತವೇ ಬ್ರಹ್ಮವದೆಂದು ಸಾರಿಹುದು. ತತ್ವಮಸಿ ಈ ವೇದಗಳ ಮಹಾವಾಕ್ಯಗಳು ಅಂತ ಕರೀತಾರೆ. ವೇದಗಳ ಮಹಾವಾಕ್ಯಗಳು ಯಾವಪ್ಪ? ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ, ಇವು ವೇದಗಳ ಮಹಾವಾಕ್ಯಗಳು. ನಮ್ಮ ಅಪ್ಪ ಅವರು 8 ವರ್ಷ ಇದ್ದಾಗ ಅಡಿಗೆಯಲ್ಲಿ ಅವರ ಉಪನಯನ ಆಯ್ತು. ಆ ಉಪನಯನ ಕಾಲದಲ್ಲಿ ಆ ಮಗುವಿಗೆ
ನೀನು ಈ ಮಹಾವಾಕ್ಯಗಳನ್ನು ಬೋಧಿಸಿ ಅವುಗಳ ಅರ್ಥ ವಿವರಣೆಯನ್ನು ಮಾಡು ಅಂತೇಳಿ ತುಮಗೆರೆ ಬ್ರಹ್ಮಾನಂದ ಗುರುಗಳು ಎಲ್ಲ ಪದ್ಯಕ್ಕೆ ಹೇಳಿದ್ರು. ಅವಾಗ ಎಲ್ಲ ಪದ್ಯ ಕಾಯ್ತಾ ಇದ್ರು. ಆಮೇಲೆ ಅವರ ಒಂದು ಉಪನಯನ ಮಹೋತ್ಸವ ಅವ್ರ ಮನೆಗೆ ನಡಿಬೇಕು, ಅವರೇ ಹಿರಿಯರು. ಅದರಿಂದ ಅವ್ರ ಮನೆಯಲ್ಲಿ ಏರ್ಪಾಡು ಮಾಡಿದ್ರು. ಗಾಯತ್ರಿ ಉಪದೇಶ ಎಲ್ಲ ಆದ್ಮೇಲೆ ಅವರು ಬೇಲುಪತ್ರೆ ಮರದ ಹತ್ರ ಸಾಯಂಕಾಲ ಕರ್ಕೊಂಡೋಗಿ ತೊಡೆ ಮೇಲೆ ಅಪ್ಪ ಅವ್ರನ್ನ ಕೂರಿಸ್ಕೊಂಡು ಅವರಿಗೆ ಮಹಾವಾಕ್ಯಗಳನ್ನ ಬೋಧಿಸಿದ್ರು. ಸಣ್ಣ ಹುಡುಗನಿಗೆ ಮಹಾವಾಕ್ಯಗಳನ್ನು ಬೋಧಿಸಿ ಅದರ ಅರ್ಥವನ್ನು ವಿವರಿಸಿದರು ಅಂತ ಹೇಳಿ, ಆ ಅರ್ಥ ವಿವರಣೆ ಪ್ರಜ್ಞಾನಂ ಬ್ರಹ್ಮ ಅಂದ್ರೂ ಒಂದೇ, ಅಹಂ ಬ್ರಹ್ಮಾತ್ಮ ಅಂದ್ರೂ ಒಂದೇ, ತತ್ವಮಸಿ ಅಂದ್ರೂ ಒಂದೇ, ಅಯಮಾತ್ಮ ಬ್ರಹ್ಮ ಅಂತ ಒಂದೇ. ನಾನೇ ಬ್ರಹ್ಮ ಎಂಬುದೇ ಇವುಗಳ ಅರ್ಥ. ಪ್ರಜ್ಞಾನ ಅಂದ್ರೆ ಮೂಲವಾದ ತಿಳಿವು, ಅದು ಬ್ರಹ್ಮ, ಅದೇ ಪರಮಾತ್ಮ. ಅಹಂ ಬ್ರಹ್ಮ, ನಾನು ಬ್ರಹ್ಮನಾಗಿದ್ದೇನೆ, ನಾನೇ ದೇವರು ಅಂತ ಅರ್ಥ ಆಗುತ್ತೆ. ಅಪ್ಪ ಅವರು ಇದಕ್ಕೆ ಒಂದು ಹೇಳ್ತಿದ್ರು, ಅಹಂ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮ ಅಬ್ರಹ್ಮ ಅಂತ ನೀನು 1000 ಸಲ ಹೇಳಿದ್ರು ನೀನು ಬ್ರಹ್ಮ ಅಲ್ಲ ಆಗ್ಬೇಕು. ಯಾಕೆ? ನಿನಗೆ ಎಂದು ಅನುಭವ ಬರುತ್ತೋ ಅವತ್ತು ನೀನು ಬ್ರಹ್ಮ. ಬ್ರಹ್ಮನಾದ ಅನುಭವ ನಿನಗೆ ಬರಬೇಕು. ಅಂದ್ರೆ ಇದನ್ನ ಅನುಭವಕ್ಕೆ ತಂದ್ಕೋಬೇಕು. ಅನುಭವ ಇದ್ದಲೇ ಬರೇ ನಾನ್ ಬ್ರಹ್ಮ ಅಂದ್ರೆ ನೀ ಬ್ರಹ್ಮ ಅಲ್ಲ. ಹಾಗೆ ನಾವು ಇವುಗಳನ್ನ ಅನುಭವಕ್ಕೆ ತಂದ್ಕೋಬೇಕು. ನಾವು ಬ್ರಹ್ಮ ಈ ಬ್ರಹ್ಮಜ್ಞಾನವನ್ನ ಪಡಿಬೇಕು ಮತ್ತು ಈ ಅನುಭವಕ್ಕೆ ನಾವು ತಂದ್ಕೋಬೇಕು. ಹಾಗೆ ನಾವು ನಮ್ಮ ಒಂದು ಸಾಧನೆಯಿಂದ ಅದನ್ನು ಪಡ್ಕೋಬೇಕು ಅಂತ ಹೇಳಿ, ತತ್ವಮಸಿ ತತ್ವಂ ಅಸಿ. ತತ್ ಅಂದ್ರೆ ಅದು ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮನಿಗೆ ತತ್ ಅಂತಿದ್ರು ಹಿಂದೆ ಅದಕ್ಕೆ ಯಾವ ಹೆಸರು ರಾಮ ಲಕ್ಷ್ಮಣ ಯಾವುದು ಇರಲಿಲ್ಲ, ಕೃಷ್ಣ ಅದಕ್ಕೆ ತತ್ ಅಂತಿದ್ರು. ಆಮೇಲೆ ತ್ವಂ ಅಂದ್ರೆ ನೀನು ಅಂದ್ರೆ ದೇಹವನ್ನು ಲಕ್ಷಿಸಿ ಹೇಳಿದ್ದಲ್ಲ. ದೇಹ ಅದು ಪರಮಾತ್ಮನಾಗಕ್ಕೆ ಸಾಧ್ಯ ಇಲ್ಲ. ತ್ವಂ ಅಂದ್ರೆ ಆತ್ಮ, ನಮ್ಮ ಆತ್ಮ ಹಸಿ ಆಗಿದೆ ಅಂತ ಹೇಳಿ ತತ್ವಮಸಿ ಅಂದ್ರೆ ಆ ಪರಮಾತ್ಮನೇ ನೀನು ಆಗಿದ್ದೀಯೇ. ಅಯಮಾತ್ಮ ಬ್ರಹ್ಮ ಅಂದ್ರು ಅದೇನೆ. ಹೀಗೆ ಈ ವೇದಗಳ ಮಹಾವಾಕ್ಯಗಳು ಅಂದ್ರೆ ಈ ಶ್ರುತಿಗಳು ಏನ್ ಹೇಳ್ತವೆ? ಒಂದೇ ವಸ್ತು ಎರಡಾಗಿ ತೋರುತ್ತೆ. ಲಕ್ಷಣಾವೃತ್ತಿಯಿಂದ ವಿಚಾರಿಸಿದ್ರು ಕೂಡ ಇದು ಸರಿಯಾಗಿಯೇ ಇದೆ. ಆದ್ದರಿಂದ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಹೇಳ್ತೀವಿ. ಕಾರ್ಯಕಾರಣವೆಂಬ ಉಪಾಧಿಗಳಾರ್ಯ ವಿದ್ಯೆಯದರೊಳು ಕಾರ್ಯವೇ ಮಲಿನ ಪ್ರಧಾನವು ಕಾರಣವು ತಿಳಿಯೇ. ಸಾರವಗ ಸತ್ವ ಪ್ರಧಾನವು ತಾರತಮ್ಯದೊಳಿರ್ಪ ಗುಣದಿಂ ತೋರುವುದು ಜೀವೇಶ್ವರತ್ವವು ನಿತ್ಯ ಮುಕ್ತಂಗೆ. ಕಾರ್ಯ ಕಾರಣ ಉಪಾಧಿಗಳು, ಕಾರ್ಯ ಉಪಾಧಿ ಕಾರಣ ಉಪಾಧಿ ಅಂತ. ಕಾರಣ ಉಪಾಧಿ ಇದು ಪರಮಾತ್ಮ ಅಂತ ಹೇಳ್ತೀವಿ. ಕಾರಣ ಉಪಾಧಿಯಿಂದ ಉಪಾಧಿ ಅಂದ್ರೆ ಅದು ಪರಮಾತ್ಮನಿಗೆ ಹೇಳಿತ್ತು. ಕಾರ್ಯೋಪಾಧಿ ಎಂಬುದು ಅದು ಜೀವನಿಗೆ ಹೇಳಿತ್ತು, ಅಂದ್ರೆ ನಮ್ಮ ಆತ್ಮನಿಗೆ ಹೇಳಿತ್ತು. ಹೀಗೆ ತತ್ವಪ್ರಧಾನವು ತಾರತಮ್ಯದೊಳೆದ್ದು ಗುಣದಿಂದ ತೋರುವುದು ಜೀವೇಶ್ವರ ತತ್ವ. ಹೀಗೆ ಜೀವ ಅಂತ ಹೇಳೋದು ಕಾರ್ಯೋಪಾಧಿಯಿಂದ ಬರುತ್ತೆ, ಕಾರಣೋಪಾಧಿಯಿಂದ ಪರಮಾತ್ಮ ಅಂತ ಬರುತ್ತೆ. ಆದರೆ ಇವೆರಡೂ ಕೂಡ ನಿತ್ಯ ಮುಕ್ತಂಗೆ, ಯಾವಾಗಲೂ ಮುಕ್ತನಾಗಿರ್ತಕ್ಕಂಥ, ಯಾವಾಗಲೂ ಪರಮಾತ್ಮನಾಗಿರ್ತಕ್ಕಂಥ ಅವನಿಗೆ, ಆ ಪರಮಾತ್ಮನಿಗೆ ಜೀವಿಗೂ ಕೂಡ ಅವನು ಆತ್ಮನೇ. ಆತ್ಮ ಅಂತ ಕ್ಷಣವೇ ಅವನು ಪರಮಾತ್ಮ. ಯಾವ ಪರಮಾತ್ಮನಿಗೆ ಅವನಿಗೆ ಯಾವುದು ಭೇದವಿಲ್ಲ ಅಂತ ಹೇಳ್ತಾರೆ ಯಾವಾಗ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಾಗ. ನೀರಧಿಕವಾಗಿರಲು
ನಿರ್ಮಲ ತೋರುವುದು. ನೀರು ಅಲ್ಪವಾದೊಡೆ ನೀರು ಕಲಕಾಗಿರ್ಪುದು ಆಪರಿಕಾರ್ಯ ಕಾರಣವು. ನೀರ ಗುಣದೋಷಗಳು ತಿಳಿಯಲು ಸೂರ್ಯನ ಪ್ರತಿಬಿಂಬಕ್ಕೆಂತು ವಿಚಾರಿಸಲು ಜೀವೇಶ್ವರತ್ವ ಉಪಾಧಿಕೃತವೆಂದ. ನೀರು ಜಾಸ್ತಿ ಇದ್ರೆ ಬಹಳ ನಿರ್ಮಲವಾಗಿರುತ್ತೆ. ಆ ಒಂದು ನಿರ್ಮಲವಾದ ನೀರು ನನಗೆ ನೆನಪಿರುವುದಂದ್ರೆ ಕಂಜಾವ್ ಶ್ರೀರಂಗಪಟ್ಟಣದ ಆ ಸಂಗಮದಲ್ಲಿ ನೀರು ಆಳವಾಗೂ ಇದೆ. ಆಮೇಲೆ ಎಷ್ಟು ಸ್ವಚ್ಛವಾಗಿದೆ ಅಂದ್ರೆ ಅದು ಕೆಳಗಡೆ ಇರತಕ್ಕಂಥ ತಳದಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಸ್ಪಷ್ಟವಾಗಿ ಕಾಣ್ತವೆ ಸೂರ್ಯನ ಬೆಳಕಿಗೆ. ಅಲ್ಲಿರ್ತಕ್ಕಂಥ ನಾಣ್ಯಗಳು ಕೂಡ ಕಾಣ್ತವೆ. ಅಷ್ಟು ನಿರ್ಮಲವಾದ ಒಂದು ನೀರಿನ ಒಂದು ಜಾಗ. ಹಾಗೆ ನಮ್ಮ ಮನಸ್ಸು ಕೂಡ ಅಷ್ಟು ನಿರ್ಮಲವಾಗಿರ್ಬೇಕು. ಅಂದ್ರೆ ಇದರಲ್ಲಿ ಯಾವುದೇ ವೃತ್ತಿಗಳು ವಿಚಾರ ಯಾವುದೇ ಇಲ್ಬಾರ್ದು. ಆವಾಗ ನಮಗೆ ಪರಮಾತ್ಮ ಕಾಣ್ತಾನೆ. ಪರಮಾತ್ಮ ಹಿಂದಿದ್ದಾನೆ ಅಂತ. ಈ ಮನಸ್ಸು ಬುದ್ಧಿ ಇವುಗಳ ಹಿಂದಿದ್ದಾನೆ. ಅವನು ಕಾಣಲ್ಲ. ಯಾಕೆ? ಈ ಮನಸ್ಸು ಎಂಬುದು ಕೆಸರಿನ ಒಂದು ಕಬ್ಬಣ ಇದೆ. ನೀರಿಗೆ ಮಣ್ಣು ಹಾಕಿ ನಾವು ಕಲಕಿ ಬಿಟ್ರೆ ಹೆಂಗಾಗುತ್ತೋ ಕೆಳಗಳದೇನು ಕಾಣೋದೇ ಇಲ್ಲ. ಹಂಗೆ ನಾವು ಮನಸ್ಸನ್ನ ನಾವು ನಿರ್ಮಲವಾಗಿ ಇಟ್ಕೋಬೇಕು. ಮನಸ್ಸು ನೀರಿನಂತೆ ನಿರ್ಮಲವಾಗಿರ್ಬೇಕು ಅಂದ್ರೆ ನಾವು ಏನೂ ವಿಚಾರವನ್ನ ಮಾಡಬಾರ್ದು. ವಿಚಾರ ಮಾಡಿದ್ರೆ ಅದೇನಾಗುತ್ತೆ, ಅದು ಒಂದಕ್ಕೊಂದಕ್ಕೆ ಹೋಗಿ ಮನಸ್ಸೆಲ್ಲ ಕೆಟ್ಟು ಐತೆ, ಅದು ಕೆಸರಿನ ನೀರಾಗಿ. ಅದರಿಂದ ಆಳ ಜಾಸ್ತಿ ಇದ್ದಂಗೆ ನೀರು ನಿರ್ಮಲವಾಗಿರುತ್ತೆ. ಆಳ ಕಮ್ಮಿ ಇದ್ರೆ ಏನಾಗುತ್ತೆ, ಅದರಲ್ಲಿ ಕೆಸರು ಸೇರ್ಕೊಂಡು ಎಲ್ಲ ಕಲಿಕೆ ಹೋಗುತ್ತೆ. ಕಲಿಕೆ ಹೋದಾಗ ನಮಗೆ ಕೆಳಗಡೆ ಇರೋದು ಏನು ಕಾಣಲ್ಲ. ಹಾಗೆ ನೀರಧಿಕವಾಗಿರಲು ನಿರ್ಮಲ ತೋರುವುದು, ನೀರಲ್ಪವಾಗಿರಲು ಕಲಕಿದ್ದು ಈ ಪರಿ ಕಾರ್ಯ ಕಾರಣವು. ನೀರ ಗುಣದೋಷಗಳು ತಿಳಿಯಲು ಸೂರ್ಯ ಪ್ರತಿಬಿಂಬ ಕೆಂತು ವಿಚಾರಿಸಲು ಜೀವೇಶ್ವರ ಉಪಾಧಿ ಕೃತವೆಂದ. ಆಮೇಲೆ ನೀರಿನ ಗುಣದೋಷಗಳು ಸೂರ್ಯನ ಪ್ರತಿಬಿಂಬಕ್ಕೆ ಯಾವುದೇ ಒಂದು ವ್ಯತ್ಯಾಸವನ್ನು ಮಾಡಲ್ಲ. ನೀರಿನಲ್ಲಿ ಕಸರಿರ್ಬೋದು, ಕೊಳೆ ಇರ್ಬೋದು, ಆಮೇಲೆ ಕೆಸರು ಇರ್ಬೋದು. ಆದರೆ ಅದರಲ್ಲಿ ಬೀಳತಕ್ಕಂಥ ಸೂರ್ಯನ ಪ್ರತಿಬಿಂಬ ಅದಕ್ಕೆ ಯಾವುದೇ ಉಪಾಧಿ ಇಲ್ಲ. ಅದು ಕೆಸರು ನೀರಿನಾಗೂ ಸ್ವಚ್ಛವಾಗಿ ಕಾಣುತ್ತೆ, ಆಮೇಲೆ ತಿಳಿ ನೀರಿನಾಗೂ ಸ್ವಚ್ಛವಾಗಿ ಕಾಣುತ್ತೆ. ಸೂರ್ಯನ ಬಿಂಬಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಜೀವೇಶ್ವರ ಉಪಾಧಿ ಕೃತವೆಂದ. ಬೇರೆ ಈ ಉಪಾಧಿಗಳಿಂದ ಜೀವೇಶ್ವರತ್ವ ಆಗಿದೆ ಅಂದ್ರೆ ಜೀವ ಮತ್ತು ಈಶ್ವರ ಆಗಿದೆ ಹೊರತು ಇನ್ಯಾವುದೇ ರೀತಿಯಲ್ಲಿ ಅಲ್ಲ. ಮಣ್ಣ ಮಡಕೆಗೆ ಸ್ವರ್ಣ ಕಲಶಕ್ಕೆ ಭಿನ್ನವಲ್ಲದೆ ಬಯಲು ಭಿನ್ನವೇ ಸ್ವರ್ಣದಿಗೆ. ಚಂಡಾಲ ಕೂಪಕ್ಕೆ ಭೇದ ಉಂಟೈಸೆ ಭಿನ್ನವೇರ ವಿಹೊಳೆಯಲಾಪರಿ ನಿರ್ಣಯಿಸೆ. ಜೀವೇಶ್ವರತ್ವಕ್ಕೆ ಭಿನ್ನವೆಂಬುದು ಪಾಧಿಕೃತ ವಾ ಪೂರ್ಣ ಬ್ರಹ್ಮದಲ್ಲಿ. ಮಣ್ಣಿನ ಮಡಿಕೆ, ಸ್ವರ್ಣ ಕಲಶ, ಬಂಗಾರದ ಕಲಶ, ಇವೆರಡಕ್ಕೂ ಭೇದ ಇದೆ, ಭಿನ್ನ ಇದೆ. ಆದ್ರೆ ಅದ್ರ ಒಳಗಡೆ ಇರ್ತಕ್ಕಂಥ ಆಕಾಶಕ್ಕೆ ಏನಾದ್ರೂ ಭಿನ್ನತೆ ಇದೆಯೇ? ಎರಡರಲ್ಲೂ ಇರ್ತಕ್ಕಂಥ ಆಕಾಶ ಒಂದೇ. ಇದು ಮಣ್ಣಿಂದಾದ್ರೇನೋ ಬಂಗಾರದಾದ್ರೇನೋ ಒಳಗಡೆ ಇರುವ ಬಯಲು ಒಂದೇ. ಸ್ವರ್ಣ ನದಿ, ಗಂಗಾ ನದಿ ಏನು ಸ್ವಚ್ಛವಾದ ನೀರು, ಪಕ್ಕದ ಹರಿತಕ್ಕಂಥ ಚಂಡಾಕು ಅಂದ್ರೆ ಚರಂಡಿ ನೀರು ನಿಂತಿರುತ್ತೆ. ಈ ಕಡೆ ನದಿ ನಿಧಾನಕ್ಕೆ ಹರಿತಾ ಇರುತ್ತೆ. ಎರಡರಲ್ಲೂ ಸೂರ್ಯ ಬಿಂಬ ಉಂಟಾಗುತ್ತೆ. ಸೂರ್ಯ ಸ್ವರ್ಣ ನದಿಯಲ್ಲೂ ಪ್ರತಿಬಿಂಬಿಸ್ತಾನೆ,
ಆಮೇಲೆ ಈ ಕಡೆ ಇರ್ತಕ್ಕಂಥ ಚರಂಡಿಯಲ್ಲೂ ಚರಂಡಿ ನೀರಿನಗೂ ಪ್ರತಿಬಿಂಬಿಸ್ತಾನೆ. ಆದರೆ ಸೂರ್ಯನ ಹೊಳೆಯುವಿಕೆ, ಸೂರ್ಯನ ಬಿಂಬಕ್ಕೆ ಏನಾದರೂ ವ್ಯತ್ಯಾಸ ಇದೆ? ಏನೂ ಇಲ್ಲ. ಈ ನೀರಿನ ಗುಣ ಸೂರ್ಯನಿಗೆ ಎಲ್ಲಾದರೂ ಸ್ವಲ್ಪ ತಗಲುತ್ತೆ? ಖಂಡಿತ ಇಲ್ಲ. ಹಾಗೆ ಜೀವೇಶ್ವರ ಭಿನ್ನತೆ ಈ ಉಪಾಧಿಕೃತ ಜೀವ ಈಶ್ವರ ಜೀವ ಎಂಬುದು ಇದು ಉಪಾಧಿಕೃತ ಹೊರತು ಪೂರ್ಣ ಬ್ರಹ್ಮನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಉದಕ ಕೊಂದೆ ಸ್ವಾದ ಭೂಭೇದದಲ್ಲಿ ನಾನಾ ಸ್ವಾದವೆನಿಸುವುದದು ಮಳೆಯಲು ದಯಿಸುವ ಕಾಲದೊಳಾಯ್ತೆ ರಸಭೇದ ಸದಮಲಾನಂದೈಕ ರಸವೇ ಉದಿದು ಕಾರಣ ಕಾರ್ಯ ವೇದದಲೊದವಿ ಜೀವೇಶ್ವರತೆ ಎಲ್ಲದೆ ಭೇದವೆಲ್ಲಿಯದು. ಈಗ ಮಳೆ ಬರ್ಬೇಕಾದ್ರೆ ಮಳೆ ನೀರು ಮಣ್ಣಿನ ಮೇಲೆ ಬೀಳುತ್ತೆ, ಗುಡ್ಡದ ಮೇಲೆ ಬೀಳುತ್ತೆ, ಕಲ್ ಮೇಲೆ ಬೀಳುತ್ತೆ, ಅಲ್ಲಿಂದ ಹರಿದು ಮುಂದಕ್ಕೆ ಹೋಗುತ್ತೆ. ಆ ಮಳೆ ಬರ್ಬೇಕಾದ್ರೆ ಮಳೆಯ ಮೂಲ ರುಚಿ ಅದೇ ಬೇರೆ. ಆಮೇಲೆ ಭೂಮಿಯ ಮೇಲೆ ಬಿದ್ದು ಹರಿಬೇಕಾದ್ರೆ ಭೂಮಿಯಲ್ಲಿರ್ತಕ್ಕಂಥ ಲವಣಾಂಶಗಳನ್ನ ಅದು ಕರಗಿಸ್ಕೊಂಡು ಬೇರೆ ಬೇರೆ ರುಚಿಯನ್ನ ತೋರಿಸುತ್ತೆ. ಒಂದು ಭೂಮಿಯ ಮೇಲೆ ಬಿದ್ದ ಮೇಲೆ ಭೂಮಿಯಲ್ಲಿ ಉಪ್ಪಿರ್ಬೋದು ಅಥವಾ ಕ್ಷಾರ ಇರ್ಬೋದು, ಹಿಂದೆ ನಾನಾ ರುಚಿಗಳು ಆ ಭೂಮಿಯಲ್ಲಿರುವ ಲವಣಾಂಶವನ್ನು ಅವಲಂಬಿಸಿರುತ್ತೆ. ಹಾಗೆ ಆದರೆ ಮಳೆಯ ಮೂಲ ಮಳೆ ನೀರಿನ ರುಚಿ ಅದು ಯಾವಾಗಲೂ ಬದಲಾವಣೆ. ಎಲ್ಲರ ಮಳೆ ಬರಲಿ, ಎಲ್ಲರ ಇರಲಿ. ಹಾಗೆ ಮಳೆಯಲ್ಲಿ ಉದಯಿಸುವ ಕಾಲದೊಳಗಿಂದ ಆಯ್ತು ರಸಭೇದ. ಹೀಗೆ ಸದಮಲಾನಂದೈಕ ರಸವೇ ಕುದಿದು ಕಾರ್ಯಕಾರಣ ಭೇದದಿಂದ ಜೀವ ಮತ್ತು ಈಶ್ವರವಾಯಿತು. ಸದಮಲಾನಂದೈಕ ರಸ ಅಂದ್ರೆ ಈ ಅದ್ವೈತ ರಸವು ಅದೇನಾಯ್ತು, ಕಾರ್ಯಕಾರಣ ಭೇದಗಳಿಂದ ಜೀವ ಮತ್ತು ಈಶ್ವರ ಅಂತೇಳಿ ಭೇದವನ್ನು ಅನುಸರಿಸುತ್ತೆ ಹೊರತು ಇವೆರಡಕ್ಕೂ ಯಾವುದೇ ಭೇದ ಇಲ್ಲ. ಇದು ಎರಡೂ ಕೂಡ ಆನಂದ ಸ್ವರೂಪವಾದ ಪರಬ್ರಹ್ಮವೇ ಅಂತ ಹೇಳಿ ಹೇಳ್ತಾರೆ. ಶಬ್ದ ಸೂತಕದಿಂದ ಮನುಜನು ಶುದ್ಧ ಸೂತಕಿಯನಿಸಿಕೊಂಬನು ಶಬ್ದದಿಂದದ ಕಳೆಗೆ ಶುದ್ಧ ನೆನಿಪ್ಪತೆರನಂತೆ ಶಬ್ದ ಮಾತ್ರದಿ ಜೀವ ಪರಮನು ಶಬ್ದ ಒಡಗಲು ನಿತ್ಯ ವಿಶುದ್ಧ ನಿತ್ಯ ಶುದ್ಧ ವಿಬುದ್ಧ ಸಚ್ಚಿನ್ಮಾತ್ರನಾಗಿಗ ಮಗನೇ ಕೇಳೆಂದ. ಯಾರು ತೀರ್ಕೊಂಡು ಹೋದ್ರೆ ಅವಾಗ ನಿನಗೆ ಸೂಚಕಪ್ಪ, ನಿನಗೆ ಈ ಸಂಬಂಧ ಇದೆ, ಅದರಿಂದ ನೀನು 10 ದಿವಸನೋ 3 ದಿವಸನೋ 1.5 ದಿವಸನೋ ಅಂತ ಹೀಗೆ ನಾವು ಹೇಳ್ತೀವಿ. ಹಾಗೆ ಹೇಳೋದಕ್ಕೆ ಮುಂಚೆ ಅವನಿಗೆ ಯಾವುದೇ ಸೂತಕ ಇಲ್ಲ. ಈ ಸೂತಕ ಅಂತ ನಾವು ಹೇಳೋದು ಶಬ್ದ ಸೂತಕ ಅಂತ ಹೇಳ್ತಾರೆ. ಶಬ್ದದಿಂದ ಬಂತು. ಇನ್ನೊಬ್ರು ಹೇಳಿದ ಅವನು ಅಂತ ಇದ್ದ, ಅವನು ಬಹಳ ಕಾಯಿಲೆ ಆಗಿತ್ತು, ಹೋಗಿಬಿಟ್ಟಪ್ಪ. ಆ ಹೋಗಿಬಿಟ್ಟ ಎಂಬ ಶಬ್ದ ಕಿವಿಗೆ ಬಂದ ತಕ್ಷಣವೇ ನಮಗೆ ಸೂತಕ ಶುರುವಾದ. ಅಂದ್ರೆ ಶಬ್ದ ಸೂತಕ ಅಂತ ಕರೀತಾರೆ ಇದಕ್ಕೆ. ಶಬ್ದ ಸೂತಕ ಆಮೇಲೆ ಎಲ್ಲ ಮುಗೀತಪ್ಪ. 1.5 ದಿವಸ ಇದ್ರು, 1.5 ದಿವಸ ಮುಗೀತು, ಮಧ್ಯಾಹ್ನ ಮುಗೀತು, 10 ದಿವಸ ಮುಗೀತು, ಹೀಗೆ ಹೇಳ್ತಾರೆ. ಆ ಮುಗೀತು ಅಂತ ಹೇಳಿದ ತಕ್ಷಣವೇ ಸೂತಕ ಹೊರಟೆ ಹೋಗುದು. ಆವಾಗ ನಾವು ಶುದ್ಧರಾದ್ವಿ ಅಂತ ಹೇಳ್ತೀವಿ. ಹೀಗೆ ಶಬ್ದದಿಂದ ಸೂತಕ, ಶಬ್ದದಿಂದ ಶುದ್ಧ ಆದಂತೆ ಶಬ್ದ ಮಾತ್ರದಿ ಜೀವ ಮತ್ತು ಶಬ್ದ ಮಾತ್ರದಿ ಪರಮಾತ್ಮ. ಶಬ್ದ ಒಡಗಲು ನಿತ್ಯ ಶುದ್ಧ ಬುದ್ಧ ಸಚ್ಚಿನ್ ಮಾತ್ರ. ಶಬ್ದವಿದೆ ಇಲ್ಲದಂತ ತಕ್ಷಣವೇ ಅವಾಗ ಯಾವ ತಪ್ಪು ಇಲ್ಲ. ಅವನು ಶುದ್ಧ ಬುದ್ಧ ಸಚ್ಚಿನ್ ಮಾತ್ರ, ಬರೀ ಮೂಲವಾದ ತಿಳಿವು ತಿನ್ಮಾತ್ರ. ಅವನು ಸಚ್ಚಿದಾನಂದ ಆ ಪರಬ್ರಹ್ಮ ನಾಗೆ ಇರ್ತಾನೆ. ಆದ್ದರಿಂದ ಮಗನೇ,
ಹೀಗೆ ಜೀವ ಮತ್ತು ಈಶ್ವರ ಎಂಬ ಭೇದ ಬಂತಪ್ಪ ಅಂತ ಹೇಳಿ ಹೇಳ್ತಾರೆ. ಈ ವಿಧದಲ್ಲಿ ಅಸಿಪದದ ಖಂಡದ ವ್ಯವಹಾರವ ತಿಳುಗಿತನಯಗೆ ಜೀವ ಭೇದವ ಬಿಡಿಸಿ ನಿಜ ಪರಮಾತ್ಮ ಪದವಾದ ಕೇವಲ ಜ್ಞಾನ ಸ್ವರೂಪವೇ ಭಾವಿಸಲು ತಾನೆನಿಸುವನನುಭವ ಸಾವಧಾನದಿ ನಿಲ್ಲುವವೋ ನಿರ್ಣಯಿಸಿದನು ಮುನಿಪ. ಅಮಮ ಸಗಜಾನಂದವೆಂತೈ ಭ್ರಮಿಸಿದಿ ಮಾಯಾ ಪ್ರಬಂಧಕ್ಕೆ ಮಮತೆಯಿಂ ಜೀವತ್ವದಾರೋಪಣದೆಂದಾಯ್ತು. ಸವನಿಸಿದ ಸಂಸಾರದಳಿವಿದು ವಿಮಲ ಮತಿಯಾರಿಂದಲಾದುದು ಸಮತೆಯಗ ಚಿನ್ಮಾತ್ರ ಮರಳಿದು ಸಿದ್ಧಿಸುವುದೆಂದು. ಆಗ ಸುಖ ತಂದೆ ಅಂತ ಹೇಳ್ತಾನೆ, ಆ ಸಹಜಾನಂದ ವಸ್ತು ಮಾಯ ವ್ಯವಹಾರಕ್ಕೆ ಭ್ರಮಿಸಿದ್ದೆಂಗೆ, ಮಾವಿಗೆ ಒಳಗಾಗಿ ಮಾಯ ವ್ಯವಹಾರಕ್ಕೆ ಹೆಂಗ್ ಬಂತು ಆ ಸಹಜಾನಂದ ವಸ್ತು? ನಾನು ನನ್ನದೆಂಬ ಜೀವತ್ತು ಹೇಗೆ ಆರೋಪವಾಯಿತು? ಹೀಗೆ ಉಂಟಾದ ಸಂಸಾರ ದುಃಖದಿಂದ ವಿಮೋಚನೆ ಯಾವುದರಿಂದ ಆಯಿತು? ಚಿನ್ಮಾತ್ರವು ಹೇಗೆ ಸಿದ್ಧಿಸಿತು ಅಂತ ಹೇಳಿ ಪ್ರಶ್ನೆಗಳನ್ನು ಹಾಕ್ತಾನೆ. ಕೇಳು ಮುನಿಪತಿ ಮನದ ಸಂಶಯ ಜಾಲ ಕಳೆವೆಂತೆನಲು ಶುಕ ಮುನಿ. ಕೇಳು ಕೆಲರೀಶ್ವರನ ಲೀಲೆಯದೆಂದು ಹೇಳುವರು. ಮೂಲಭೂತವೆನಿಪ್ಪ ವಿದ್ಯೆಯ ಕಾಲ ಕಣ್ಣಿಯದೆಂದು ಕೆಲವರು ಹೇಳುವರು. ಕೆಲರಿದನು ದೃಷ್ಟಿಸೆ ಸೃಷ್ಟಿಯೆಂದೆನುತ. ಅವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಈ ವಿಷಯದಲ್ಲಿ ಉಂಟಾದ ಸಂಶಯ ಜಾಲ ಇದನ್ನು ಪರಿಹರಿಸು ಅಂತೇಳಿ ಸುಖಮುನಿಗಳಿಗೆ ಕೇಳ್ತಿರ್ತಾರೆ. ಹೆಂಗಾಯ್ತು ಏನು? ವ್ಯಾಸ ಹೇಳ್ತಾನೆ, ಸುಖನೇ ಇದು ಈಶ್ವರ ಲೀಲೆ ಅಂತ ಕೆಲವರು ಹೇಳ್ತಾರಪ್ಪ. ಈ ಪ್ರಪಂಚ ಎಂಬುದೇ ಈಶ್ವರ ಲೀಲೆ. ಅದು ಹೇಗಾಯ್ತು ಏನೆಂಬುದಕ್ಕೆ ಯಾವುದೇ ವಿವರಣೆ ಇಲ್ಲ. ಹಿಂದಿನ ಕಾಲದಿಂದಲೂ ವೇದ ಕಾಲದಿಂದಲೂ ಇದು ಪರಮಾತ್ಮನ ಲೀಲೆ, ಈಶ್ವರ ಲೀಲೆ ಅಂತಲೇ ಹೇಳಿದ್ದಾರೆ. ಮೂಲ ವಿದ್ಯೆ ದಶೆಯಿಂದ ಈ ತೊಡಕಾಯಿತು. ಏನಾಯ್ತು? ಪ್ರಾರಂಭದಲ್ಲಿ ಬರೀ ಓಂಕಾರ ಇತ್ತು. ಆಮೇಲೆ ಈ ಸೃಷ್ಟಿ ಮಾಡಬೇಕು ಎಂಬ ಒಂದು ದೈವ ಸಂಕಲ್ಪ ಆಯಿತು. ಅಂತಿದ್ದಂಗೆನೆ ಆವಾಗ ಪರಮಾತ್ಮನೇ ಈಶ್ವರ ಮತ್ತು ಜೀವರಾಗಿ ಎರಡು ಭಾಗವಾಗಿಬಿಟ್ಟ. ಆವಾಗಲೇ ವಿದ್ಯೆ ಉತ್ಪತ್ತಿ ಆಯಿತು. ಹೀಗೆ ಮೂಲ ವಿದ್ಯೆಯ ತೊಡಕಿನಿಂದ ಈ ರೀತಿಯಾಗಿ ಜೀವ ಈಶ್ವರ ಎಂಬ ಒಂದು ಭೇದ ಉಂಟಾಯ್ತಪ್ಪ. ಮೂಲ ವಿದ್ಯೆ ದಶೆಯಿಂದ ತೊಡಕಾಯ್ತು ಅಂತ ಹೇಳಿ ಕೆಲವರು ಹೇಳ್ತಾರೆ. ಕೆಲವರು ಅವನ ಲೀಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಏನು ಉತ್ತರ ಇಲ್ಲ. ಮೂಲವಾಗಿ ಒಂದೇ ಇತ್ತು. ಆಮೇಲೆ ಈ ಪ್ರಪಂಚದ ಸೃಷ್ಟಿಗೋಸ್ಕರ ಈ ರೀತಿಯಾಗಿ ಎರಡು ಭಾಗ ಆಯ್ತು. ಯಾಗ ಎರಡು ಭಾಗ ಆದ ತಕ್ಷಣವೇ ಮತ್ತೆ ಜೀವ ಬಂತು. ಆವಾಗ ಜೀವ ಈಶ್ವರ ಬೇರೆ, ಜೀವನಿಗೆ ಎಲ್ಲ ಸಂಸಾರ ಬಂಧನ ಎಲ್ಲವೂ ಶುರುವಾಯಿತು. ಅಲ್ಲಿಂದ ಏನಾಯ್ತು? ಇವೆರಡು ಬೇರೆ ಎಂಬ ಒಂದು ಮಾತು ಬಂತು. ಆದರೆ ಮೂಲವಾಗಿ ನೋಡಿದಾಗ ಅವೆರಡು ಒಂದೇ. ದೃಷ್ಟಿಯಿಂದ ಸೃಷ್ಟಿ ಆಯ್ತು ಹಾಗೂ ಹೇಳ್ಬೋದು. ದೃಷ್ಟಿಯಿಂದ ಸೃಷ್ಟಿ ಅಂದ್ರೆ ನೋಟದಿಂದಲೇ ಪರಮಾತ್ಮೆ ಮಾಡಿದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿಬಿಟ್ಟ. ಹೀಗೆ ಹೇಳ್ತಾರೆ ಅಂತ ವ್ಯಾಸರು ಹೇಳಿದರು ಸುಖಮುನಿಗೆ. ಮತ ವಿಭೇದಗಳಾದ ಬಹುವಿಧ ಗತಿಗಳನ್ನು ಬೇಡುವರು. ಕೆಲರು ಅತಿಶಯೋಕ್ತಿಗಳಿಂದ ತಿಳಿ ದೃಷ್ಟಾಂತ ಪೂರ್ವಕದಿ ಶ್ರುತಿ ವಿದಿತ ಸತ್ಯಾತ್ಮಗಿ ಸಂಸ್ಕೃತಿಯ ಸಂಕಲೆಗಿಲ್ಲವೆಲ್ಲವೂ ಮತಿಗೆ ಹೊರತೆಲೆ ಮಗನೇ ಮಿಥ್ಯಾರೋಪ ಕೇಳೆಂದ. ಆಮೇಲೆ ಮತಭೇದಗಳು ಶುರುವಾದ.
ಆಯ್ತು, ನಾನು ಇಂಥ ಮತ, ನಾನು ಇಂಥ ಮತ, ನಾನು ದ್ವೈತಿ, ನಾನು ಅದ್ವೈತಿ, ಹೀಗೆ ಬೇರೆ ಬೇರೆ ಮತಭೇದಗಳು. ಆಮೇಲೆ ನಮ್ಮ ಮತವೇ ಶ್ರೇಷ್ಠ, ಎಲ್ಲದಕ್ಕಿಂತ ಅತಿಶಯೋಕ್ತವಾದ್ದು ಅನ್ನೋದಕ್ಕೆ ಬೇಕಾದಷ್ಟು ಸಿದ್ಧಾಂತಗಳು ಸೃಷ್ಟಿಯಾಗಿ ಅದಕ್ಕೆಲ್ಲ ದೃಷ್ಟಾಂತಗಳನ್ನು ಕೊಟ್ಟು, ಉದಾಹರಣೆ ಕೊಟ್ಟು, ಆದ್ದರಿಂದ ನಮ್ಮ ಮತವೇ ಶ್ರೇಷ್ಠ, ನಿಮ್ದು ಕೀಳು ಅಂತ ಹೇಳಿ ಹೀಗೆ ಮನುಷ್ಯರಲ್ಲಿ ಒಬ್ಬರೊಬ್ಬರು ಜಗಳ ಶುರುವಾಗುದು. ಶಿವನೇ ಶ್ರೇಷ್ಠ ಅಂತ ಒಬ್ರು, ವಿಷ್ಣುವೇ ಶ್ರೇಷ್ಠ ಅಂತ ಇನ್ನೊಬ್ರು, ಹೀಗೆ ಮತಭೇದಗಳು ಎಲ್ಲವೂ ಉಂಟಾದವು. ನರನುತಾ ಒಂದ್ ನಿಮಿಷ. ಹಾಂ ನರನು ತಾನೆಂದೀಶ್ವರತ್ವವ ಮರೆದು ರಘುಪತಿ ಬ್ರಹ್ಮನಾರದರು ಅರುಹಿಸಲ್ಕರಿದಂತೆ ತನ್ನಗೆ ವಿಷ್ಣುವೆಂದಾಗ ಗುರುವಿನುಪದೇಶದಲ್ಲಿ ಮಾಯಾವರ್ಣವಳಿದೇಕತ್ವದಿಂದ ಈಶ್ವರ ನೆನಿಪ ಪರವಸ್ತುವೆ ನೀನೆಂದು ತಿಳಿಯಂದ. ಆವಾಗ ತ್ರೈತಾಯುಗದಲ್ಲಿ ಶ್ರೀರಾಮನ ಅವತಾರ ಆಯಿತು. ಶ್ರೀರಾಮ ತನ್ನ ನಿಜ ಸ್ವರೂಪವನ್ನು, ತಾನು ವಿಷ್ಣು ಎಂಬುದನ್ನು ಮರೆತು ಬಿಟ್ಟ ಮಾಯಾದೆಸೆಯಿಂದ. ಹಾಗೆ ಆಗ್ಬೇಕಾಗಿದ್ದು ಆ ಒಂದು ಕಾಲದಲ್ಲಿ ನಿಜವೇ ಬೇಕಾಗಿತ್ತು. ಯಾಕೆಂದ್ರೆ ಮುಂದೆ ರಾವಣ ಸಂಹಾರ ಮಾಡ್ಬೇಕಾದ್ರೆ ನರನಾಗಿ ಸಂಹಾರ ಮಾಡ್ಬೇಕು, ಯಾವುದೇ ದೇವತ್ವ ಇದು ಯಾವುದು ಇರಬಾರ್ದು ಅಂತ ಅವನು ವರವನ್ನು ಕೇಳ್ಕೊಂಡಿದ್ದ ಬ್ರಹ್ಮನ. ರಾತ್ರಿಯಿಂದ ಶ್ರೀರಾಮ ಸಾಮಾನ್ಯ ಮನುಷ್ಯನಾಗಿಯೇ ಹುಟ್ಟಿದ, ರಾಜನ ಮಗನಾಗಿದ್ದ. ಆಮೇಲೆ ಎಲ್ಲರೂ ರಾಜರ ಕುಮಾರರು ಹೇಗೆ ಈ ಧನುವಿದ್ಯೆಯನ್ನು ಕಲ್ತರೋ ಹಾಗೆ ಅವನು ಕಲ್ತ. ಹೀಗೆ ಸಾಮಾನ್ಯ ಮನುಷ್ಯನಾಗಿದ್ದ. ಅವನನ್ನ ಈ ರಾಕ್ಷಸರ ಸಂಹಾರಕ್ಕೆ, ಆಮೇಲೆ ಈ ಯಾಗ ಯಜ್ಞಗಳ ರಕ್ಷಣೆಗಾಗಿ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಹೋಗ್ತಾರೆ. ಅವಾಗಿನ 12 ವರ್ಷ. ಆವಾಗ ಕರ್ಕೊಂಡು ಹೋದಾಗ ಅದೆಲ್ಲ ಮುಗಿದ ಮೇಲೆ, ಯಾಗ ಎಲ್ಲ ಮುಗಿದ ಮೇಲೆ, ರಾಕ್ಷಸ ಸಂಹಾರ ಎಲ್ಲ ಮಾಡ್ದ. ಆಮೇಲೆ ಅಲ್ಲಿ ಸೀತಾ ಸ್ವಯಂವರ ಏರ್ಪಡಿಸಿದ್ದ ಜನಕರಾಯ, ಅಲ್ಲಿಗೆ ಅವರು ಕರ್ಕೊಂಬರ್ತಾರೆ. ಯಾರನ್ನ? ರಾಮ ಲಕ್ಷ್ಮಣನ್ ಕರ್ಕೊಂಬರ್ತಾರೆ. ಆವಾಗ ಈ ಸೀತಾ ಪರೀಕ್ಷಣಕ್ಕೆ ಶ್ರೀರಾಮನನ್ನು ಕಾರಿತ ವಿಶ್ವಾಮಿತ್ರ ಋಷಿಗಳು, ಬಾರಪ್ಪ ನೀನು ಆ ಧನುಸ್ಸನ್ನ ಎತ್ತಬೇಕು, ಅದಕ್ಕೆ ಗುರಿಯನ್ನು ಕಟ್ಬಿಟ್ಟು ಮೇಲಿರ್ತಕ್ಕಂಥ ನೀರಿನಲ್ಲಿ ನೋಡ್ಕೊತ ಆ ಮೇಲಿರ್ತಕ್ಕಂತಹ ಲಕ್ಷ್ಯಕ್ಕೆ ಹೊಡಿಬೇಕು. ಬಹಳಷ್ಟು ಜನ ಆ ಧನಸ್ಸನ್ನ, ಅದು ಶಿವಧನಸ್ಸು ಅಂತಾರೆ, ಅದನ್ನು ಎತ್ತಿ ಮೈ ಮೇಲೆ ಹಾಕಿಬಿಟ್ರು. ಹಾಗೆ ಮೈ ಮೇಲೆ ಹಾಕೊಂಡ್ರೆ ರಾವಣನು ಒಬ್ಬ. ಬಹಳಷ್ಟು ಜನ ಮುಂದಿದ್ರು ಸೀತೆಯನ್ನ ಮದುವೆ ಮಾಡ್ಕೋಬೇಕು. ಆವಾಗ ಆ ಧನಸ್ಸನ್ನ ಯಾರ ಕೈಲೂ ಎತ್ತಕ್ಕಾಗ್ಲಿಲ್ಲ. ಆವಾಗ ಈ ರಾಮನನ್ನ ಕರೀತಾರೆ, ರಾಮನ ಬಾರಪ್ಪ ರಾಮ. ಆವಾಗ ರಾಮ ಏನು, ನಾನು ಸಾಮಾನ್ಯ ಮನುಷ್ಯ, ಇಂತಿಂತ ಕೈ ದೇವತೆಗಳಿಗೆ ಇಲ್ಲ, ನಾನು ಹೆಂಗೆ. ಅವಾಗ ಅವನಿಗೆ ಒಂಥರ ಅನುಮಾನ, ಹೇಗೆ ನನ್ನ ಕೈ ಸಾಧ್ಯನೇ ಶಿವಧನಸ್ಸನ್ನ ಇರ್ತಕ್ಕೆ. ಆವಾಗ ಅಲ್ಲಿದ್ದಂಥ ಬ್ರಹ್ಮ ಮತ್ತು ನಾರದರು ಹೇಳ್ತಾರೆ, ರಾಮ ನೀನು ಸರ್ವಸಾಮಾನ್ಯ ಮನುಷ್ಯನಲ್ಲ,
ನೀನು ವಿಷ್ಣುವಿನ ಅವತಾರ, ವಿಷ್ಣು ನೀನು ಅಂತ ಹೇಳ್ತಾರೆ. ಹೀಗೆ ಯಾವಾಗ ನಾರದರು ಹೇಳಿದ್ರು ಆವಾಗ ಈ ಒಂದು ಗುರು ಉಪದೇಶದಿಂದ ಮಾಯೆ ಕಳೆದು ಹೋಯಿತು. ಹೀಗೆ ಗುರುವಿನ ಉಪದೇಶದಿಂದ ಮಾಯೆ ಕಳೆದು ಹೋಗುತ್ತೆ. ಆವಾಗ ನಿಜ ನಮಗೆ ಕಾಣಿಸುತ್ತೆ. ಆವಾಗ ರಾಮ ತಾನು ವಿಷ್ಣು ಅಂತ ಹೇಳ್ಕೊಂಡು ಆವಾಗ ಅವನಿಗೆ ಅರಿವಾಗುತ್ತೆ ನಾನು ವಿಷ್ಣು ಅಂತ. ಆವಾಗ ಅವನು ಶಿವಧನುಸ್ಸನ್ನ ಎತ್ತ ಕ್ಷಣದ ಮುರಿದೋಗುತ್ತೆ. ಆವಾಗ ಸೀತೆಯನ್ನು ಮದುವೆ ಆಗ್ತಾನೆ. ಹಾಗೆ ಈ ಗುರುವಿನ ಉಪದೇಶದಿಂದ, ಗುರುವಿನ ಉಪದೇಶನು ನೀನು ಯಾರು, ನೀನು ಪರಬ್ರಹ್ಮ ಅಂತ ಹೇಳ್ತ ಗುರು. ನೀನು ಯಾರಪ್ಪ, ನೀನು ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಆ ಉಪದೇಶದಿಂದ ನಾನ್ಯಾರು, ನಾನು ದೇಹ ಇವೆಲ್ಲ ಕಳಚೋಗ್ಬಿಟ್ಟು ನಾನು ಬ್ರಹ್ಮ ಪರಮಾತ್ಮ ಎಂಬ ಒಂದು ಅರಿವು ಮೂಡುತ್ತೆ. ಆ ಮಾಯೆಯ ಆವರಣ ಕಳೆದು ಹೋಗುತ್ತೆ. ಆವಾಗ ಈಶ್ವರನ ಎನಿಸಿಕೊಂಡಿರುವ ಆ ಪರಬ್ರಹ್ಮ ವಸ್ತುವೇ ನೀನೆಂದು ತಿಳಿದುಕೋ, ನಿನ್ನ ಮಾಯ ಆವರಣೆಯನ್ನು ಕಳ್ಕೋ. ಆವಾಗ ಗುರುವಿನ ಉಪದೇಶದಿಂದ ಆವಾಗ ನೀನೇ ಪರಬ್ರಹ್ಮ ವಸ್ತು ಗೊತ್ತಾಗುತ್ತೆ. ಅದೇ ಅಹಂ ಬ್ರಹ್ಮಾಸ್ಮಿ. ತನ್ನ ಜನನದ ಪರಿಯನರಿಯದೆ ಕರ್ಣರಾಧೆಯ ಮಗನನುತ್ತಿರೆ, ನಿನ್ನ ತಾಯಿಯು ಕುಂತಿಯನೆ ಹರಿಯಾಗ ತಿಳಿದಂತೆ, ನಿನ್ನ ನರಿಯದ ಜೀವನಂದೆ ವನ್ನ ಬಡಲೆ ಗುರು ಕರುಣದಿಂ, ನಿನ್ನ ನಿಜವನು ತಿಳಿದು ನೀ ಚಿತ್ತೆಂದು ನಿಶ್ಚಯಿಸು. ಮಹಾಭಾರತ ಕಾಲದಲ್ಲೇ ಈ ಕುಂತಿಗೆ ದೂರ್ವಾಸುಮುನಿಗಳು ವರಗಳನ್ನು ಕೊಟ್ಟುಬಿಟ್ರು. 5 ವರಗಳನ್ನು ಕೊಟ್ಟರು. ಆವಾಗ ಇನ್ನೂ ಹುಡುಗಿ ಇದನ್ನ ಆ ಕಡೆ ಹೋದ್ಮೇಲೆ ಪರೀಕ್ಷೆ ಮಾಡೋಣ ಈ ವರ ಏನು ಅಂತ ಹೇಳಿ ಅವಳು ಬೆಳಗ್ಗೆ ಕೂಡಲೇ ಬಂದು ಆಕಾಶದಲ್ಲಿ ನೋಡ್ತಾರೆ, ಸೂರ್ಯ ಪ್ರಕಾಶಮಾನ. ಆದ್ರಿಂದ ಸೂರ್ಯನನ್ನ ಕುರಿತು ಆ ಮಂತ್ರವನ್ನು ಹೇಳ್ಬಿಟ್ಟು ಅವಾಗ ಸೂರ್ಯ ಬಂದು ನಾನು ಮುನಿ ಮಂತ್ರದಿಂದ ನಾನು ಬಂದಿದ್ದೇನೆ, ನಾನು ಹಾಗೆ ವಾಪಸ್ ಹೋಗಕ್ಕಾಗಲ್ಲ, ನಾನು ನಿನಗೆ ಮಗುವನ್ನು ಕೊಡ್ತೇನೆ. ಕುಂತಿಗೆ ಹಿಂಗಾಗುತ್ತೆ ಇದು ನಿಜ ಎಂಬುದು ಗೊತ್ತಿರಲಿಲ್ಲ. ಸುಮ್ಮನೆ ಪರೀಕ್ಷೆ ಮಾಡಕ್ಕೆ ಅಂತ ಆ ಸೂರ್ಯನನ್ನ ಕೂರಿಸ್ಬಿಟ್ಟು ಮಂತ್ರವನ್ನು, ಮುನಿ ಉಪದೇಶಿಸಿದ ಮಂತ್ರವನ್ನು ಹೇಳ್ಬಿಟ್ಟು ಸೂರ್ಯ ಬಂದ ತಗೋ ಮಗುವನ್ನ ಅಂತ ಕೊಟ್ಬಿಟ್ಟ. ಮದುವೆಗೆ ಮುಂಚೆನೆ ಮಗು ಬಂದ್ರೆ ಜನ ಆಡ್ಕಿರ್ತಾರೆ. ಆದ್ರಿಂದ ಲೋಕಕ್ಕೆ ಅಂಜಿ ಅವಳೇನ್ ಮಾಡ್ತಾಳೆ, ಅನಿವಾರ್ಯವಾಗಿ ಒಂದು ಬಾಳೆ ಎಲೆಯಲ್ಲಿ ಆ ಮಗುವನ್ನ ಮಲಗಿಸಿ ನದಿಯಲ್ಲಿ ಗಂಗಾ ನದಿಯಲ್ಲಿ ಬಿಟ್ಟು ಗಂಗಾ ನದಿಗೆ ಪ್ರಾರ್ಥನೆ ಮಾಡ್ತೀನಿ, ಮಗುವಿನ ರಕ್ಷಣೆ ಮಾಡನಿಂದ ನೀನು ಅದೇನು ರಕ್ಷಣೆ ಮಾಡು ಅಂತ ಹೇಳಿ ಆ ಮಗು ತೇಲ್ಕೆ ಬಂದು ಈ ಅಷ್ಟೊತ್ತಿಗೆ ಬೆಸ್ತ ಒಬ್ರು ಬರ್ತಾನೆ. ಆವಾಗ ಆ ಮಗುವನ್ನ ಎತ್ಕೊಂಡು ಹೋಗಿ ಅವನ ಹೆಂಡತಿ ರಾಧೆಯ ಕೈಗೆ ಕೊಡ್ತಾರೆ. ಬಹಳ ಸಂತೋಷದಿಂದ ನಮಗೆ ಮಗು ಸಿಕ್ತು ಅಂತ ಹೇಳ್ಬಿಟ್ಟು ಅವರು ಆ ಮಗುವನ್ನು ಸಾಕ್ತಾರೆ. ಅವನೇ ಕರ್ಣನಿಗೆ ಇದು ಗೊತ್ತಿರಲಿಲ್ಲ, ನಾನು ರಾಧೆಯ ಮಗ, ಬೆಸ್ತ್ರನ್ ಮಗ ಅಂತ ಹೇಳಿ ಅವನು ಭಾವಿಸ್ತಾನೆ. ನಂದು ಕೀಳು ಜಾತಿ, ಸೂತಪುತ್ರ ಅಂತ ಎಲ್ಲರೂ ಕರ್ತಾರೆ. ಅವಾಗ ಈ ಕರ್ಣನಿಗೆ ಶ್ರೀಕೃಷ್ಣ ಏನ್ ಮಾಡ್ತಾರೆ, ನಿಜವಾದ ವಿಷಯವನ್ನ ತಿಳಿಸ್ತಾನೆ. ಯಾವಾಗ ಇನ್ನೇನು ಯುದ್ಧ ಏರ್ಪಾಡಾಗಿದೆ, ಇವನು ಸಂಧಾನಕ್ಕೋಸ್ಕರ ರಾಯಭಾರಿಯಾಗಿ ಬಂದಾನೆ ಶ್ರೀಕೃಷ್ಣ ಬಂದಾಗ ಯುದ್ಧ ಅಂತ ಆಗೋಯ್ತು, ಸಂಧಿ ಮುರಿದಾಗ ಈ ಕರ್ಣನನ್ನ ನಾವು ಸರಿಯಾದ ವಿಷಯ ತಿಳಿಸದೇ ಇದ್ರೆ ಕರ್ಣದಿಂದ ಬಹಳ ಆಪತ್ತು. ಯಾಕೆಂದ್ರೆ ಇವನಲ್ಲಿ ಮಹತ್ವವಾದ ಆಯುಧಗಳಿವೆ. ಆಮೇಲೆ ಇವನಿಗೆ ಪಾಂಡವರನ್ನ ಇವನು ಬಹಳ ಸುಲಭವಾಗಿ ಕೊಂದಾಕ್ಬಿಡ್ತಾನೆ ಅಂತ ಹೇಳಿ ಅವಾಗ ಯಾವಾಗ ಯುದ್ಧ ಅಂತ ಆಯ್ತೋ ತಕ್ಷಣವೇ ಕುಂತಿಗೆ ಬಂದು, ಅನಿವಾರ್ಯ ಕಣಮ್ಮ, ನೀನು ನಿನ್ನ ಮಗನನ್ನ ಸಂಧಿಸಿಬಿಟ್ಟು ನೀನು ವರಗಳನ್ನ ಕೇಳ್ಕೋ ಅಂತ ಹೇಳಿ ನಾನು ಅವನ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು
ಸಂಧಾನ ಮುಹೂರ್ತ ತಕ್ಷಣವೇ ಹೊರಗಡೆ ಬಂದು ರಥದಲ್ಲಿ ಕರ್ಣನಿಗೋಸ್ಕರ ಕಾದಿದ್ದು, ಬಾ ಕರ್ಣ ಹೋಗೋಣ ಅಂತ ಹೇಳಿ ರಥವನ್ನು ಹತ್ತು ಅಂತಾರೆ. ಅಯ್ಯೋ ಅಯ್ಯೋ, ನೀವು ಅಂದ್ರೆ ರಾಜರು, ನಾವು ಕೀಳು ಜಾತಿಯವರು, ನಿಮ್ಮ ಜೊತೆಗೆ ಸರಿಸಮಾನವಾಗಿ ನಾವು ರಥವನ್ನ ಹತ್ತಿ ನಿನ್ ಜೊತೆ ಕೂರಕ್ ಸಾಧ್ಯವೇ? ಬೇಡ ಬೇಡ ಅಂತ. ನೀನು ಸೂತಪುತ್ರ ಅಲ್ಲಪ್ಪ, ನೀನು ರಾಜಪುತ್ರ, ಪಾಂಡವರ ಅಣ್ಣ, ಕುಂತಿಯ ಮಗ ಅಂತ ಹೇಳಿ ಹೇಳ್ತಾನೆ. ಕೃಷ್ಣನ ಹೇಳಿದ್ಮೇಲೆ ಆ ಕರ್ಣ ನಂಬಲೇಬೇಕಾಯ್ತು. ಆವಾಗ ರಥದಲ್ಲಿ ಕೂರ್ಸ್ಕೊಂಡು ಅವನು ಶ್ರೀಕೃಷ್ಣ ಹೇಳ್ತಾನೆ, ನೀನು ರಾಮಂಗೆ ಸರಿ ಎಂದ ಅಂತ ಬರುತ್ತೆ. ಅದು ಶ್ರೀರಾಮಚಂದ್ರನೇ ಸರಿಸಮಾನಾತ್ಮನೇನು, ನೀನು ಸೂತಪುತ್ರ ಅಲ್ಲ. ಅಲ್ಲಿ ಕುಂತಿಯ ಸಮಾಗಮ ಆದಾಗ ಸೂರ್ಯನು ಕೂಡ ಬಂದು ಸಾಕ್ಷಿ ಹೇಳ್ಬಿಡ್ತಾನೆ, ಹೌದಪ್ಪ ನೀನು ಕುಂತಿಯ ಪುತ್ರ. ಆವಾಗ ಅವನು ನಾನು ಕೀಳು ಜಾತಿಯವನಲ್ಲ, ರಾಜ ವಂಶದವನು, ಪಾಂಡವರ ಅಣ್ಣ ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವನು ತಪ್ಪನ್ನೇ ತಿಳಿದಿದ್ದ. ಹೀಗೆ ನಮಗೆ ನಿಜವಾದ್ದು ಗೊತ್ತಾಗೋವರೆಗೂ ನಮಗೆ ಭೇದ ಭಾವ ಇದ್ದೇ ಇರುತ್ತೆ. ಜೀವಭಾವದಿಂದ ನೀನೇಕೆ ದುಃಖಿಸುವೆ? ಗುರುಕರುಣೆಯಿಂದ ನಿಜವನ್ನರಿತು ನೀನು ಚಿನ್ಮಾತ್ಮನೆಂದು ನಿಶ್ಚಯಿಸಿಕೋ. ಈ ಗುರುಕರುಣೆಯಿಂದ ಈ ಮಾಯೆ ತೊಲಗುತ್ತೆ. ಏನು? ಈ ದೇಹವೇ ನಾನು ಎಂಬ ಒಂದು ಅನಿಸಿಕೆ. ಆ ಗುರುಕರುಣೆಯಿಂದ ನಾನು ನಿಜವಾಗಿಯೂ ಪರಮಾತ್ಮ ಎಂಬುದು ಅರಿವು ಮೂಡುತ್ತೆ. ಆದ್ರಿಂದ ನೀನು ನಿಜವನ್ನರಿತು ಚಿನ್ಮಾತ್ಮನೆಂದು ನಿಶ್ಚಯಿಸಿಕೋ ಅಂತ ಹೇಳಿ ವ್ಯಾಸರು ಶುಕಮುನಿಗೆ ಹೇಳ್ತಾರೆ. ಹತ್ತರೊಳುತಾ ತನ್ನ ನುಳಿಂಬತ್ತ ಗಣಿಸಲು ಕಡೆಯಣವ ಹತ್ತು ಮಂದಿಯ ತೋರೆ ಭ್ರಮೆಯಳಿದರಿದ ತೆರನಂತೆ ಸತ್ಯವಹ ಗುರುವಾಕ್ಯದಿಂದಲಿ ಚಿತ್ತದ ಭ್ರಮೆಯಳಿಯ ನೀನೇ ನಿತ್ಯ ಮುಕ್ತನೆನುತ್ತ ನಿನ್ನನು ತಿಳಿದು ನಿಶ್ಚಯಿಸು. ಒಂದ್ಸರಿ ಏನಾಯ್ತು, 10 ಜನ ಹೊಳೆ ದಾಟ್ಬೇಕು. ಸರಿ, ಎಲ್ಲರೂ ಹೊಳೆ ದಾಟ್ ಬಂದ್ಬಿಟ್ರು. ಅಯ್ಯೋ, ಇಂಥ ಹೊಳೆ ಎಲ್ಲರೂ ಬಂದಿದೀವೋ ಇಲ್ಲ ಎಂಬ ಅನುಮಾನ ಶುರುವಾಯ್ತು. ಅದಕ್ಕೆ ಎಣ್ಸು, ಒಬ್ಬೊಬ್ಬರೇ ಎಣ್ಸಿರು. ಎಲ್ಲ ಎಣ್ಕೆ ಆದ ತಕ್ಷಣ 9 ಬಂತು. ಇನ್ನೊಬ್ಬ ನೀನು ಎಣ್ಸು, ಅವನು ಎಣ್ಸ, ಅವನಿಗೂ 9 ಬಂತು. ಎಲ್ಲರಿಗೂ 9 ಬರ್ತಾ ಇದೆ. ಹಾಗಾದ್ರೆ ಇನ್ನೊಬ್ನೇನಾದ, ಇನ್ನೊಬ್ರು ಹೊಳೆಯಾಗಿ ಮುಳುಗಿಬಿಟ್ಟು ಸಾತ್ಬಿಟ್ಟ ಅಂತೇಳಿ ಎಲ್ಲ ಗೋ ಅಂತ ಅಳಕ್ ಶುರು ಆಗ್ಬಿಟ್ಟು. ಇನ್ನೊಬ್ನಿಲ್ಲ. ಆವಾಗ ದಾರಿ ಒಳಗೆ ಹೋಗೋನು ಒಬ್ಬರು ಬಂದು ಯಾಕೆ ಅಳ್ತೀರಿ ಅಂತೆಲ್ಲ ಕೇಳಿದ. ಹಿಂಗೆ ನಾವು 10 ಜನ ಇದ್ವಿ, ಹೊಳೆ ದಾಟ್ಕಾರ ಒಬ್ಬನು ಮುಳುಗಿ ಹೋಗಿದೆ, ಒಂದ್ ಸ್ವಲ್ಪ ತಡೀರಿ ಅಂತ ಹೇಳ್ಬಿಟ್ಟು ಒಬ್ಬನ ಎಣ್ಸಪ್ಪನೇ. ಅವನೇನ್ ಮಾಡ್ದ, ತನ್ನನ್ನು ಬಿಟ್ಟು ಉಳ್ದನ್ನೆಲ್ಲ ಎಣಿಸ 9. ಆವಾಗ ದಾರಿ ಹೋಗ ಹೇಳ್ತಾನೆ, ಆ 10ನೇ ನೀನು ಎಣಿಸ್ತಲ್ಲ, ಬರೇ ಬೇರೆಯನ್ನೆಲ್ಲ ಎಣಿಸ್ಬಿಟ್ರೆ ಮತ್ತೆ 9 ಬರೋದು. ನೀನೇ 10 ನಿನ್ ಸೇರಿಸಿ 10 ನೀನ್ ಬಿಟ್ಬಿಡ್ತೀಯಾ? ಹಾಗೆ ನಿಜವನ್ನ ಯಾರಾದ್ರೂ ಹೇಳ್ಬೇಕು, ಅವನೇ ಗುರು. ಆ ಸದ್ಗುರುಗಳ ವಾಕ್ಯದಿಂದ ಮನಸ್ಸಿನ ಭ್ರಾಂತಿ ಎಂಬುದು ಬಿಟ್ಟು ಹೋಗುತ್ತೆ, ಕಳೆದು ಹೋಗುತ್ತೆ. ಆವಾಗ ನಿತ್ಯ ಮುಕ್ತ ಆ ಚಿನ್ಮಾತ್ರ ಆದ ಪರಮಾತ್ಮನೇ ನಾನು ಎಂಬುದು ನಿಶ್ಚಯವಾಗುತ್ತೆ. ಅದನ್ನ ನೀನು ನಿಶ್ಚಯಿಸಿಕೋ ಅಂತ ಹೇಳಿ ವ್ಯಾಸಮಾತ್ರಿಗಳು ಹೇಳ್ತಾರೆ. ಬಲು ಭುಜಗ ಕನಸಿನಲ್ಲಿ ಕಚ್ಚಲು ಕಳವಳಿಸಿ ಗಡಗಡನೆ ನಡುಗಲು ಕೆಲದಲ್ಲಿದ್ದವರಂಜಬೇಡೆಂದಂಜಿಕೆಯ ಬಿಡಿಸೆ ತಿಳಿದು ಸ್ವಸ್ಥದಲ್ಲಿದ್ದವೋಳ್ ಗುರು ತಿಳುಗೆ ಮಾಯಾ ಭ್ರಮೆಯಡಗಿ ನಿಶ್ಚಲತೆಯಾಗಿದ ನಿತ್ಯ ಸುಖಿ ನೀನೆಂದು ನಿಶ್ಚಯಿಸು. ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಕನಸು ಬಿಟ್ಬಿಡ್ತು. ಏನು? ಹಾವು ಬಂದು ಕಚ್ಕೊಡ್ತು. ಹಾವು ಕಚ್ಚಿದ ಕ್ಷಣನೇ ಕನಸಿನಲ್ಲಿದ್ದವನು ಅಗ್ನೆ ಎತ್ಬಿಟ್ಟು ಅಯ್ಯೋ 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 ಹಾವು ಕಚ್ಕೊಡ್ತು, ಇನ್ನು ವಿಷ ಏರ್ಬಿಡುತ್ತೆ, ನಾನು ಉಳಿಯಲ್ಲ, ಸತ್ತೋಗ್ತೀನಿ ಅಂತ ಕೀರ್ತಿಗೆ ಶುರು ಮಾಡ್ಬಿಟ್ಟ. ಅವಾಗ ಸುತ್ತಮುತ್ತಲು ಇದ್ದರು, ಹಾವು ಇಲ್ಲ ಏನಿಲ್ಲ, ನೀನು ಭ್ರಮೆ ಅಷ್ಟೇ, ಕನಸು ಬಿದ್ದಿದೆ, ಅದಕ್ಕೆ ನೀನು
ಹಿಂಗೆ ಆಡ್ತಾ ಇದೆಯಾ? ಇಲ್ಲ ಇಲ್ಲ ಕನಸಲ್ಲ, ನಿಜವಾಗ್ಲೂ ಇದೆ ಅಂತ ಹೇಳಿ ಹಾಗೆ ಕನಸಿನಲ್ಲಿ ಬಡಬಡಾಯಿಸ್ಬಿಟ್ಟ. ಆದರೆ ಸುತ್ತಮುತ್ತ ಎಲ್ಲರೂ ಅವನಿಗೆ ಒಪ್ಪಿಗುವಂತೆ ಅವನಿಗೆ ಸಮಂಜಸವಾಗಿ ಹೇಳ್ತಾರೆ. ಹೇಳಿದಾಗ ಹೌದು, ನನಗೆ ಹಾವು ಕಚ್ಚಿಲ್ಲ ಎಂಬುದು ದೃಢವಾಗುತ್ತೆ. ಇದಕ್ಕೆ ಮಾಯಾಭ್ರಮೆ ಅಂತ. ಮಾಯಾಭ್ರಮೆ ಹೋದಾಗ ಆ ಮಾಯೆ ಭ್ರಮೆಯನ್ನ ಹೋಗ್ಸಕ್ಕೆ ಅಲ್ಲಿ ಗುರುವಿನ ಒಂದು ಉಪದೇಶ ಹೆಂಗೋ ಹಾಗೆ ಬೇರೆಯವ್ರು ಹೇಳ್ಬೇಕು. ಹೇಳಿದ್ರೆ ಮಾಯೆ ಭ್ರಮೆ ಹೋಗುತ್ತೆ. ಇಲ್ಲ ನಮಗೆ ಈ ಮಾಯೆ ಭ್ರಮೆ ಹೋಗಲ್ಲ. ಹೀಗೆ ಮಾಯೆಯ ಭ್ರಮೆ ಗುರು ಉಪದೇಶದಿಂದ ಹೋಗುತ್ತೆ. ಆವಾಗ ನೀನು ನಿತ್ಯಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ, ನೀನು ಬರೀ ಜೀವಾತ್ಮನಲ್ಲ ಎಂಬ ಒಂದು ತಿಳುವಳಿಕೆ ಮೂಡುತ್ತೆ. ಅದಕ್ಕೆ ಗುರು ಉಪದೇಶ ಬೇಕು, ಗುರುವಿನ ಅನುಗ್ರಹ ಬೇಕು, ಗುರುವಿನ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ಗುರುವಿನ ಒಂದು ಉಪದೇಶದಿಂದ ಮಾತ್ರ ಮಾಯೆ ಭ್ರಮೆ ಕಳೆದು ನಾನು ಮನುಷ್ಯನಲ್ಲ, ನಾನು ಪರಮಾತ್ಮ, ನನ್ನ ಆತ್ಮವೇ ಪರಮಾತ್ಮ ಎಂಬ ಒಂದು ಸತ್ಯ ಉಳಿಯುತ್ತೆ. ಆವರಣ ವಿಕ್ಷೇಪ ಶಕ್ತಿಗಳು ಆವರಿಸೆ ಪರವಸ್ತುವನು ಜಗಜೀವ ರೂಪಾಗಿರುವುದು ಸ್ವಪ್ನ ಪದಾರ್ಥದಂದದಲ್ಲಿ. ಪಾವನವು ಗುರುಪಾದ ಪದ್ಮದ ಸೇವೆಯಲ್ಲಿ ಸಂಸಾರವಳಿಗೆ ನಿರಾವರಣ ನಿಸ್ಸೀಮ ನಿಜ ನೀನೆಂದು ನಿಶ್ಚಯಿಸು. ಮಾಯಿಗೆ ಆವರಣ ವಿಕ್ಷೇಪ ಅಂತ 2 ಶಕ್ತಿಗಳಿವೆ. ಆವರಿಸೋದು, ಅದು ಆವರಿಸ್ಬಿಟ್ರೆ ಆಗೋಯ್ತು, ನಿಜ ಗೊತ್ತಾಗಲ್ಲ, ನಾವು ಅದನ್ನು ನಂಬಿಡ್ತೀವಿ. ಆಮೇಲೆ ವಿಕ್ಷೇಪ ಇಲ್ಲದೆ ಅದು ಇಲ್ಲದೆ ಇರ್ತಕ್ಕಂಥ. ಹೀಗೆ ಪರವಸ್ತು ಮತ್ತು ಜಗತ್ತು ಜೀವಗಳಾಗಿ ಕಪ್ಪಳದಲ್ಲಿ ಕಾಣುವಂತೆ ವಸ್ತುಗಳು ಕಾಣ್ತವೆ ಆ ಒಂದು ಮಾಯೆಯಿಂದ. ಪರಮ ಪವಿತ್ರವಾದ ಗುರುವಿನ ಉಪದೇಶ, ಗುರು ಉಪದೇಶ ಹೇಳ್ತಾರೆ. ಗುರು ಇದು ಹಿಂಗ್ ಕಣಪ್ಪ, ನೀನು ಇದನ್ನ ಮನುಷ್ಯನಲ್ಲ, ನೀನು ಪರಮಾತ್ಮ, ನಿನ್ನ ಆತ್ಮವೇ ಬ್ರಹ್ಮ ಅಂತ ಹೇಳಿ ಗುರುವಿನ ಉಪದೇಶ ಆದ ತಕ್ಷಣವೇ ಮಾಯೆ ಎಂಬ ಭ್ರಮೆ ಹೊರಟು ಹೋಗುತ್ತೆ, ಸಂಸಾರ ಎಂಬ ಭ್ರಮೆ ಹೊರಟು ಹೋಗುತ್ತೆ. ಆವಾಗ ನಿರಾವರಣ ನಿಸ್ಸೀಮ ನಿಜ ವಸ್ತು ನಮಗೆ ನಾವು ಅಂತ ಹೇಳಿ ಗೊತ್ತಾಗುತ್ತೆ. ನಾನೇ ಪರಮಾತ್ಮ, ನಾನೇ ಆತ್ಮ, ನಾನೇ ಬ್ರಹ್ಮ ಎಂಬ ಒಂದು ನಿಜವ ಗೊತ್ತಾಗುತ್ತೆ. ಅದಕ್ಕೆ ಗುರುವಿನ ಉಪದೇಶ ಬಹಳ ಮುಖ್ಯ. ಗುರುವಿನ ಉಪದೇಶ ಆಗದೊಟ್ಟು ಈ ಮಾಯೆ ಅಳೆಯಲ್ಲ. ಮಾಯೆ ಅಳೆಯಲ್ಲ ಅಂದ್ರೆ ನಾವು ಸುಮ್ಮನೆ ಸಂಸಾರ ಬಂಧನದಲ್ಲಿ ಇದ್ದಿದ್ದೆ ಅದಾಯ್ತೆ. ಈ ದೇಹವೇ ನಾನು ಭ್ರಮಿಸ್ತೀವಿ. ಆಮೇಲೆ ದೇಹಕ್ಕೆ ಏನ್ ಬೇಕಾದ್ ಮಾಡ್ತೀವಿ. ಆಮೇಲೆ ಪ್ರೀತಿಸ್ತೀವಿ, ಅದಾಯ್ತೆ. ಈ ಸಂಸಾರ ನಡೆಸ್ತೀವಿ. ಕೊನೆಗೆ ಒಂದ್ ದಿವಸ ಹೋಗ್ತೀವಿ. ಹೋಗ್ಬೇಕಾದ್ರೆ ಇಲ್ಲಿದೆಲ್ಲ ಕಟ್ಕೊಂಡು ಹೋಗ್ತೀವಿ ಮತ್ತೆ. ಅದಕ್ಕೆ ಅದೇ ಭ್ರಮೆ. ಈ ಭ್ರಮೆ ಇದು ಸುಳ್ಳು ಅಂತ ಗೊತ್ತಾಗಲ್ಲ ನಮಗೆ, ಇದು ನಿಜ ಅಂತ ಹೇಳಿ ಅನ್ಸ್ತೇವೆ. ಇಲ್ಲಿ ನಡೆದ ವಿಚಾರಗಳು ನಮ್ಮ ಮನಸ್ಸಿನಾಗೆ ಸುತ್ತಾ ಇರ್ತವೆ. ಅದರಿಂದ ಇನ್ನೊಂದು ಜನ್ಮ ತಗತ್ತು. ಆ ಜನ್ಮದಲ್ಲೂ ಅದೇ ಕೆಲಸ ಮಾಡೋದು ಗೊತ್ತಾಯ್ತೆ. ಇದು ಸುಳ್ಳು ಎಂಬುದು ಗೊತ್ತಾಗಲ್ಲ, ಅದು ನಿಜ ಅಂತ ಮಾಡಿ ಭ್ರಮಿಸಿ ಹೀಗೆ ಭ್ರಮೆಯಿಂದ ಮತ್ತೆ 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 ಜನ್ಮಾಂತರಗಳಲ್ಲಿ ಬೀಳ್ತಾ ಹೋಗ್ತೇವೆ. ಅದಕ್ಕೆ ನಮ್ಮ ಭ್ರಮೆ ಕಾರಣ. ಇದು ಭ್ರಮೆ ಅಂತ ಹೇಳಿ ನಮಗೆ ಗೊತ್ತಾದ್ರೆ ನಾವು ಈ ಕೆಲಸ ಮಾಡೋಲ್ಲ. ಇಲ್ಲ ಅಂದ್ರೆ ನಾವು ಮಾಡ್ತಾನೆ ಹೋಗ್ತೀವಿ. ಹೀಗೆ ಭ್ರಮೆಯಿಂದ ಸಂಸಾರ ಮತ್ತೆ ಹುಟ್ಟೋದು ಮತ್ತು ಸಾಯೋದು, ಇದರಲ್ಲೇ ನಾವು ಕಾಲ ಕಳಿತೇವೆ ಹೊರತು ನಿತ್ಯ ಮುಕ್ತರಾಗಲ್ಲ. ನಾವು ಮುಕ್ತಿಯನ್ನು ಪಡೆಯಲ್ಲ. ನಿರಾವರಣ ನಿಸ್ಸೀಮ ನಿಜ ವಸ್ತು ಒಂದು ನಾವು ತಿಳ್ಕೊಂಬಲ್ಲ. ಆ ನಿರಾವರಣ ನಿಸ್ಸೀಮ ನಿಜ ವಸ್ತುವೇ ನೀನು ಅಂತ ತಿಳ್ಕೊಳಪ್ಪ ಅಂತ ಹೇಳಿ ಇವರು ವ್ಯಾಸ ಮಹರ್ಷಿಗಳು ಶುಕನಿಗೆ, ತನ್ನ ಮಗನಾದ ಶುಕನಿಗೆ ಹೇಳ್ತಾರೆ. ಅಸಿಪದದ ಖಂಡಾದ್ವಯಾಮೃತ ರಸಭರಿತ ನಿಸ್ಸೀಮ ಸಾಗರವು
ಎಸೆಯಲದರೊಳು ತೋರ್ಪ ತುಂಗ ತರಂಗದಿಂದೊಗೆದು ಪಸರಿಸಿದ ಬ್ರಹ್ಮಾಂಡ ಬುದ್ಬುದವು ಅಸಮ ಸಚ್ಚಿತ್ ಸುಖಮಯದಿರಂಜಿಸುತ್ತಲಿಪ್ಪುದು ಅಪಾರವಂತಿಂದಿನಲ ಅಶಕ್ಯವಲ. ಹಸಿಪದವು ಬೇರೆ ಇಲ್ಲದ ಅದ್ವಯ ರಸಸಾಗರ ಅಂತ ಹೇಳ್ತಾರೆ. ಹಸಿಪದ ಅಂಬುದು ಏನಪ್ಪಾ ಅಂತಂದ್ರೆ ಅಖಂಡದದ್ವಯ ಅಮೃತ ರಸಭರಿತ ನಿಸ್ಸೀಮ ಸಾಗರ. ಅಖಂಡ ಅಂದ್ರೆ ಇಲ್ಲಿ ಬೇರೆ ಬೇರೆ ಎಂಬುದಿಲ್ಲ, ಒಂದೇ ಆಗಿರ್ತಕ್ಕಂಥ ಅಖಂಡವಾದ್ದು. ಆಮೇಲೆ ಅಮೃತ ರಸಭರಿತ, ಅಮೃತ ಸ್ವರೂಪದ್ದು, ರಸಭರಿತವಾದ್ದು, ನಿಸ್ಸೀಮ ಸೀಮೆ ಇಲ್ಲದ್ದು, ಸಾಗರ ವಲಯಗಳು ತೋರ್ಪುದು ತುಂಗ ತರಂಗದಿಂದ ಅಂದ್ರೆ ಇದೇ ಉದ್ಭುತವಾದ ಬ್ರಹ್ಮಾಂಡ ತಂಡಗಳಾಗಿ ಇದು ಕಾಣುತ್ತೆ. ಅದು ಹೀಗಿದೆ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಮಾತಿನಿಂದ ಅದನ್ನು ವರ್ಣಿಸಕ್ಕಾಗಲ್ಲ. ಬ್ರಹ್ಮಾಂಡ ಎಲ್ಲ ಮಾತು ನಿಂತೋಗುತ್ತೆ. ಪರಮಾತ್ಮನನ್ನು ವರ್ಣಿಸ್ಬೇಕಾದ್ರೆ ಮಾತು ನಿಂತೋಗುತ್ತೆ. ಅದು ನಮ್ಮ ಈ ಇಂದ್ರಿಯಗಳ ಗೋಚರ ಅಲ್ಲ. ನಾವು ಇಂದ್ರಿಯಗಳಿಂದ ಅವುಗಳನ್ನು ಊಹಿಸಕ್ಕೆ ಹೋದ್ರೆ ಅದು ನಾವು ಸಾಧ್ಯವಾಗಲು ಮಾತ್ರ. ಇಂದ್ರಿಯಗಳಿಗೆ ಅಗೋಚರ ಪರಮಾತ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಶಬ್ದಗಳಿಗೆ ನಿಲುಕದನು, ಇಂದ್ರಿಯಗಳ ಅನುಭವಕ್ಕೆ ನಿಲುಕ್ತಾನೋ. ಇಂದ್ರಿಯಗಳ ಅನುಭವವನ್ನ ನಾವು ತಾಳೆ ನೋಡ್ತೀವಿ, ಹಿಂಗಿರ್ಬೋದೆ ವಸ್ತು ನೋಡಕ್ ಹಿಂಗಿರ್ಬೋದು, ಅಥವಾ ಶಬ್ದ ಈ ಶಬ್ದಗಳಿಂದ ಅವನು ತೂಗಿಸ್ಬೋದು. ಹೀಗೆ ಯಾವುದಿಲ್ಲ, ವೇದಗಳೇ ಹೋಗಿವೆ. ಅದರಿಂದ ಅವನು ಶಬ್ದಾತೀತ. ಅಂಥ ಪರಬ್ರಹ್ಮ ವಸ್ತುವು ನಮಗೆ ಹೇಳಕ್ಕೆ ಬರಲ್ಲ, ಹೀಗೆ ಅಂತ ಹೇಳಕ್ ಬರಲ್ಲ ಅಂಥ ವಸ್ತು ಅಂತ ಹೇಳಿ ನಾವು ಹೇಳ್ತೀವಿ. ಕ್ಷೀರ ಕ್ಷೀರವ ಬೆರೆಸಿದಂದದಿ ನೀರು ನೀರೊಳು ಸೇರಿದಂದದಿ ಸಾರಿ ಸಕ್ಕರೆಯೊಳಗೆ ಸಕ್ಕರೆ ಕೂಡಿದಂದದಲ್ಲಿ ಧೀರ ಗುರುವಿನ ಕರುಣದಲ್ಲಿ ಸಂಸಾರ ಶರದಿಯ ದಾಟಿ ಸುಖ ಸಾಗಾರ ಸಹಜಾದ್ವೈತದೊಳಗೊಳಗೊಂದಿ ಸುಖಿಯಾಗು. ಅವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಈ ಜೀವಾತ್ಮ ಪರಮಾತ್ಮ ಎರಡು ಸೇರಿದ್ರೆ ಕ್ಷೀರದೊಳಗೆ ಕ್ಷೀರ ಬೆರೆಸಿದಂತೆ, ಹಾಲ್ನಾಗ ಹಾಲು ಬೆರೆಸಿದ್ರೆ ಎಲ್ಲಾದ್ರೂ ಭೇದ ಕಾಣುತ್ತಾ? ಅದು ಹಾಲೆ, ಇದು ಹಾಲೆ. ಅದರಿಂದ ಕ್ಷೀರದೊಳಗೆ ಕ್ಷೀರವನ್ನು ಬೆರೆಸಿದ, ಹಾಲಿನಲ್ಲಿ ಹಾಲನ್ನು ಬೆರೆಸಿದಂತೆ, ನೀರಲ್ಲಿ ನೀರನ್ನು ಬೆರೆಸಿದಂತೆ, ಸಕ್ಕರೆಯಲ್ಲಿ ಸಕ್ಕರೆಯ ಸೇರಿಸಿದಂತೆ, ಧೀರ ಸದ್ಗುರುವಿನ ಕರುಣೆಯಿಂದ, ಇದು ಯಾರಿಂದ ಸಾಧ್ಯ? ಸದ್ಗುರುವಿನ ಕರುಣೆಯಿಂದ. ಅವನ ಕರುಣೆಯಿಂದ ನಿನಗೆ ಆಶೀರ್ವಾದ ಮಾಡಿ ನಿನ್ನ ಜೀವಾತ್ಮ ಪರಮಾತ್ಮ ಎರಡೂ ಒಂದೇ ಕಣಪ್ಪ, ನೀನೇ ಪರಮಾತ್ಮ, ನೀನು ಜೀವಾತ್ಮ ಅಲ್ಲ ಎಂಬ ಭೇದವನ್ನ ಹೊಡೆದಾಕಿದಾಗ ಆ ಸಂಸಾರ ಸಮುದ್ರವನ್ನು ದಾಟ್ಬಿಟ್ಟು ಆ ಜೀವಿ ಅವನು ಸಹಜಾದ್ವೈತದ ಆನಂದದಲ್ಲಿ ಒಂದಾಗ್ತಾನೆ. ಸಹಜಾದ್ವೈತ ಅಂದ್ರೆ ಸಹಜವಾದ ಅದ್ವೈತ ಅಂದ್ರೆ ಎರಡಿಲ್ಲದ್ದು, ದ್ವೈತವಲ್ಲದ್ದು, ಎರಡಿಲ್ಲದ್ದು ಅಂಥ ಒಂದು ಪರಮಾತ್ಮ ಸ್ಥಿತಿಯನ್ನ ಅನುಭವಯುಕ್ತವಾಗಿ ಪಡಿತಾನೆ. ಬರೇ ಬಾಯಿ ಮಾತು ಅನುಭವಯುಕ್ತವಾಗಿ ಪಡಿತಾನೆ. ಆವಾಗ ಆನಂದ ಸ್ವರೂಪನಾಗ್ತಾನೆ ಜೀವಿ ಅಂತ ಹೇಳಿ. ಹೀಗೆ ಆನಂದ ಸ್ವರೂಪನಾಗು ಅಂತ ಹೇಳಿ ವ್ಯಾಸಮಹರ್ಷಿಗಳು ಶುಕನಿಗೆ, ಮಗನಾದ ಶುಕನಿಗೆ ಹೇಳ್ತಾರೆ. ಇಂದು ಜೀವೇಶ್ವರತೆ ಎಂಬುದು ಭ್ರಾಂತಿ ಕಲ್ಪಿತವೆಂದು ತಿಳುಪಿದ ನಂತರದೊಳಸಿ ಪದದ ಖಂಡಾರ್ಥವನ್ನು ಬೋಧಿಸಲು ಅಂತರಂಗದೊಳೈಕ್ಯ ಪದ ನಿಶ್ಚಿಂತ ಸುಖಮಯನಾಗಿ ಶುಕನತ್ಯಂತ ಸಗಜಾನಂದ ಗುರುಪದ ಚಿಂತೆಯಲ್ಲಿ ನಿಂದ. ಹೀಗೆ ವ್ಯಾಸ ಮಹರ್ಷಿಗಳು ಜೀವೇಶ್ವರ ಎಂಬ ಭ್ರಾಂತಿಯನ್ನ ಶುಕ ಮುನಿಯಲ್ಲಿ ಹೊಡೆದೋಡಿಸ್ತಾರೆ. ಜೀವ ಈಶ್ವರ ಎಂಬುದು ಭ್ರಾಂತಿ ಕಲ್ಪಿತ. ಇದು ಪರಮಾತ್ಮ, ಇದು ಜೀವಾತ್ಮ ಅಂತ ಎರಡೂ ಒಂದೇ ಕಣಪ್ಪ. ಈ ಹಸಿ ಪದ ಎಂಬುದೇ ಎರಡು ಒಂದೇ ಅಂತ ಹೇಳಿದ್ರು.
ಪದದ ಅಖಂಡಾರ್ಥವನ್ನು ಬೋಧಿಸಿದರು. ಇವೆರಡರ ಅಖಂಡವಾದ ಅಂದ್ರೆ ಯಾವುದೇ ಭೇದವಿಲ್ಲದೆ ಇರತಕ್ಕಂಥ ಸ್ಥಿತಿ. ಜೀವಾತ್ಮ ಅಂದ್ರೆ ಒಂದೇ, ಪರಮಾತ್ಮ ಅಂದ್ರೆ ಒಂದೇ, ಎರಡೂ ಒಂದೇ, ಯಾವುದೇ ಭೇದ ಇಲ್ಲ. ಅಂದ್ರೆ ನಮ್ಮಲ್ಲಿ ಒಳಗಡೆ ಇರತಕ್ಕಂಥ ಆ ಪರಮಾತ್ಮನೇ, ಆತ್ಮನೇ ಪರಮಾತ್ಮ, ಜೀವಾತ್ಮನೇ ಪರಮಾತ್ಮ, ಅವರಿಗೆ ಭೇದ ಇಲ್ಲ. ಆ ಪರಮಾತ್ಮನೇ ನಮ್ಮೊಳಗಿದ್ದು ನಮ್ಮ ಎಲ್ಲ ಕಾರ್ಯಗಳನ್ನು ನಡೆಸ್ಕೊಡ್ತಾನೆ. ಅದು ಹೇಗೆ ಅಂದ್ರೆ, ಈ ಶಂಕರಾಚಾರ್ಯರು ತಮ್ಮ ಪ್ರಾತಸ್ಮರಣ ಸ್ತೋತ್ರ ಇದರಲ್ಲಿ ಅಲ್ಲ ಅದೇಂತದು ಪ್ರಾತಸ್ಮರಣ ಗುರುಪಾದ ಸ್ಥೂಲ ಸೂಕ್ಷ್ಮ ಸಕಾರಣಾಂತರ ಖೇಲನಂ ಪರಿಪಾಲನಂ ವಿಶ್ವ ತೈಜಸ ಪ್ರಾಜ್ಞ ಚೇತಸ ಅಂತರಾತ್ಮ ನಿಜ ಸ್ಥಿತಂ ಸರ್ವಕಾರಣಮೀಶ್ವರಂ ನಿಖಿಲಾಂತರವಣ ವಿಕಾರಣಂ ಪ್ರಾತರೇವ ಹಿ ಮಾನಸೇ ಗುರುಪಾತ್ರೇಯಲ್ಲಿ. ನಾವು ಬೆಳಗ್ಗೆ ಎದ್ದು ಯಾರ ಪಾದಗಳನ್ನು ಸ್ಮರಿಸ್ಬೇಕು. ಸ್ಥೂಲ ಸೂಕ್ಷ್ಮ ಕಾರಣ, ಇದು 3 ದೇಹಗಳು. ಇವುಗಳಲ್ಲಿ ನೋಡಿದಾಗ ವಿಶ್ವ ತೈಜಸ ಪ್ರಾಜ್ಞ, ವಿಶ್ವ ಅಂತಂದ್ರೆ ಎಚ್ಚರ ಸ್ಥಿತಿ. ಅಂದ್ರೆ ನಾವು ಜಾಗೃತ್ ಅಂತ ಕರೀತಾರೆ, ಜಾಗೃತ್ ಸ್ಥಿತಿ. ಜಾಗೃತ್, ಸ್ವಪ್ನ, ಸುಷುಪ್ತಿ ಅಂತ 3 ಸ್ಥಿತಿಗಳಿವೆ ನಮಗೆ. ಆಮೇಲೆ ತೈಜಸ ಅಂದ್ರೆ ಕನಸಿನ ಸ್ಥಿತಿ. ಆಮೇಲೆ ಪ್ರಾಜ್ಞ ಅಂತಂದ್ರೆ ಬಹಳಷ್ಟು ಗಾಢ ನಿದ್ರೆಯ ಸ್ಥಿತಿ. ಈ 3 ಸ್ಥಿತಿಗಳು ನಮಗೆ ಮನುಷ್ಯನಿವೆ. ಈ 3ರಲ್ಲೂ ಕೂಡ ನಮ್ಮ ಆತ್ಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದು ಒಂದು ವಸ್ತು ನಮ್ಮಲ್ಲಿದೆ. ಅದು ಅಂತರಾಳ ಒಳಗಡೆ ಇರ್ತಕ್ಕಂಥ ವ್ಯವಸ್ಥೆ. ಈ ಜೀವಿಯಲ್ಲಿ ಒಳಗಡೆ ಏನು ವ್ಯವಸ್ಥೆ ಇದೆ? ವಿಶ್ವ ತೈಜಸ ಪ್ರಾಜ್ಞ. ಜಾಗ ಸ್ವಪ್ನ ಸುಷುಪ್ತಿಗಳಲ್ಲಿ ಶಕ್ತಿಯನ್ನು ಕೊಡತಕ್ಕಂಥದ್ದು ನಮ್ಮ ಒಳಗಡೆ ಮನಸ್ಸು, ಬುದ್ಧಿ ಇವುಗಳಿಗೆಲ್ಲ ಶಕ್ತಿಯನ್ನು ಕೊಡುತ್ತೆ. ಶಕ್ತಿಯನ್ನು ಕೊಡದೇ ಇದ್ರೆ ಅವುಗಳು ಏನು ಕೆಲಸ ಮಾಡೋಲ್ಲ. ಶಕ್ತಿ ಆತ್ಮನಿಂದ ಬರ್ತಾ ಇದೆ. ಆತ್ಮ ಯಾರು? ಪರಮಾತ್ಮ. ಆ ಪರಮಾತ್ಮನೇ ನಮ್ಮಲ್ಲಿ ಒಳಗಡೆ ಕೂತು ಇವುಗಳಿಗೆಲ್ಲ ಶಕ್ತಿಯನ್ನು ಕೊಟ್ಟು ಈ ನಮ್ಮ ಜೀವನವನ್ನ ನಡೆಸ್ತಾ ಇದ್ದಾನೆ. ಅವನು ಕೊಡದೇ ಇದ್ರೆ, ಈಗ ನಮಗೆ ಬುದ್ಧಿಗೆ ಶಕ್ತಿಯನ್ನು ಕೊಡದೇ ಇದ್ರೆ ಬುದ್ಧಿ ಕೆಲಸ ಮಾಡೋದು. ಬುದ್ಧಿ ಕೆಲಸ ಮಾಡಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ನಮಗೆ ತಿಳುವಳಿಕೆ ಮೂಡಲ್ವಲ್ಲ, ತಿಳಿಯೋದೇ ಇಲ್ಲ. ಆತ್ಮನಿಂದ ಬಂದರೆ ಮಾತ್ರ ಬುದ್ಧಿ ತಾನೇ ಎಲ್ಲಾನು ಮಾಡ್ತಾ ಇದೆ ಅನ್ನಂಗೆ ಅದು ವರ್ತಿಸುತ್ತೆ. ಅವಾಗ ಎಲ್ಲ ಸಲಹೆಯನ್ನು ಕೊಡುತ್ತೆ, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಎಲ್ಲ ಬುದ್ಧಿ ಹೇಳೋದು. ಅದು ಆತ್ಮನಿಂದ. ಅದಕ್ಕೆ ಶಕ್ತಿ ಬರುತ್ತೆ. ಮುಂಚೆ ಮನಸ್ಸಿಗೂ ಶಕ್ತಿ ಬರುತ್ತೆ. ಈ ಶಕ್ತಿಯನ್ನು ಕೊಡ್ತಕ್ಕಂತಹ ಕೆಲಸ ಆತ್ಮನಿಂದ ಆಗುತ್ತೆ. ಆತ್ಮ ಶಕ್ತಿ ಕೊಡದೇ ಇದ್ರೆ ಇವು ನಿಷ್ಪ್ರಯೋಜಕ ಮತ್ತು ಜಡ ವಸ್ತುಗಳಾಗೇ ಇರ್ತವೆ. ಇವಕ್ಕೆ ಚೈತನ್ಯ ಎಂಬುದು ಬರ್ಬೇಕಾದ್ರೆ ಒಳಗಡೆ ಇರುವ ಚೈತನ್ಯ ಸ್ವರೂಪನಾದ ಪರಮಾತ್ಮನಿಂದ ಬರ್ತಾ. ಪರಮಾತ್ಮ ಒಳಗಡೆ ಇದ್ದಾನೆ. ಹೇಗಿದ್ದಾನೆ? ಚೈತನ್ಯ ಸ್ವರೂಪನಾಗಿದ್ದಾನೆ. ನಾವು ಈ ವಿದ್ಯುತ್ ಬಲ್ಬು ಅಥವಾ ಫ್ಯಾನು ಇವುಗಳಲ್ಲಿ ವಿದ್ಯುತ್ ಹರಿಸದೇ ಇದ್ರೆ ಅವು ಹೆಂಗಿರ್ತೋ ಹಂಗೆ ಇರ್ತವೆ. ಫ್ಯಾನ್ ತಿರ್ಗಲ್ಲ, ಆಮೇಲೆ ವಿದ್ಯುತ್ ಬಲ್ಬು ಅದಕ್ಕೆ ಮೇಲೆ ಬೆಳಕು ಕೊಡೋಲ್ಲ. ಆ ಮೂಲ ಇರೋದು ಯಾವುದು? ವಿದ್ಯುತ್. ಅದೇ ಶಕ್ತಿ. ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಶಕ್ತಿ ಅವನು ಪರಮಾತ್ಮನಾಗಿದ್ದಾನೆ. ಆ ಪರಮಾತ್ಮ ಶಕ್ತಿಯನ್ನು ಕೊಟ್ರೆ ನಮ್ಮ ಆಟ ನಡೆಯುತ್ತೆ, ಇಲ್ಲಿದ್ರೆ ನಮ್ಮ ಆಟ ಎಲ್ಲ ಬಂದ್. ಅದರಿಂದ ಶಕ್ತಿಯನ್ನು ಕೊಡತಕ್ಕಂಥ ಈ ಒಳಗಡೆ ಇರುವ ಆತ್ಮ ಅವನಿಂದ ವಿಶ್ವ ತೈಜಸ ಪ್ರಾಜ್ಞ ಚೇತಸ ಅಂತರಾತ್ಮನಿಷ್ಠ. ಚೇತಸ ಅಂದ್ರೆ ಶಕ್ತಿಯನ್ನು ಕೊಡತಕ್ಕಂಥದ್ದು ಅಂತರಾತ್ಮ ಸ್ಥಿತಿ. ಇದೇ ಒಳಗಡೆ ಇರುವ ಸ್ಥಿತಿ. ಸರ್ವ ಕಾರಣಮೀಶ್ವರಂ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದಕ್ಕೂ ಅವನೇ ಕಾರಣಪ್ಪ, ನಿಂದೇನು ಇಲ್ಲ. ನಾನು ಅಂತ ಯಾಕೆ ಕೊಡ್ಕೊಳ್ತೀಯ? ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಆ ಪರಮಾತ್ಮ ತಿಳಿಸಿದ್ರೆ, ತಿಳುವಳಿಕೆ ಕೊಟ್ರೆ, ಶಕ್ತಿ ಕೊಟ್ರೆ ನೀನು ಮಾಡ್ತೀವಿ ಹೊರತು ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳ್ತಾರೆ.
ಈಗ ನಮ್ಮ ಅಪ್ಪ ಅವ್ರ ಚರಿತ್ರೆಯಲ್ಲಿ ಬರುತ್ತೆ, ಸಪ್ತಾಹ ನಾನು ಮಾಡ್ತೀನಿ ಬಂದ ಒಬ್ರು ತೆಗ್ದ 2,000 ಇಟ್ಕೊಂಡ್ ಬಂದ. ಅದಕ್ಕೆ ಅಪ್ಪ ಅವ್ರು ಹೇಳಿದ್ರು, ನೀನ್ ದುಡ್ಡಿನಿಂದ ಸಪ್ತಾಹ ಆಗಲ್ಲಪ್ಪ, ಅದಕ್ಕೆ ಗುರು ಕರುಣೆ ಬೇಕು, ಗುರುಗಳ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ಅವನು ಅಹಂಕಾರದ ಇಲ್ಲ ನಾನು ಮಾಡ್ಬಿಡ್ತೇನೆ, ನೀವು ಬರ್ರಿ ಅಲ್ಲಿಗೆ ಅಂತ ಜಗಳೂರಿಗೆ ಕರೆದು ಅಲ್ಲಿ ಹೋದ. 2 ದಿವಸದಾಗೆ ಅವನ ದುಡ್ಡೆಲ್ಲ ಚಪಾಟೆ ಅಂತ. ಆವಾಗ ಅಪ್ಪ ಅವ್ರು ಬಂದ್ರು, ಕೆಲಸ ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಸ್ಕರ ಭೀಮಣ್ಣ ಕರೆದು ಅವ್ರ ಜೋಳಿಗೆ ಹಾಕಿ, ನೀನು ನಾಮಸ್ಮರಣೆ ಮಾಡ್ತಾ ಹೋಗಪ್ಪ, ಎಲ್ಲ ಕೆಲಸ ಆಗುತ್ತೆ, ಸಪ್ತಾಹ ಪೂರೈತೆ. ಅವನ್ ಶೇಖ್ದಾರ್ ಓಡಿ ಹೋಗ್ಬಿಟ್ಟ ಮರ್ಯಾದೆ ತಕ್ಕಂಡು. ಅಂದ್ರೆ ಗುರುವಿನ ಆಶೀರ್ವಾದ, ಗುರುವಿನ ಕೃಪೆ ಇದ್ರೆ ಒಳಗಡೆ ಪರಮಾತ್ಮ ನಮ್ಮ ಎಲ್ಲಾ ಅವಯವಗಳಿಗೆ ಶಕ್ತಿ ಕೊಟ್ರೆ ಆವಾಗ ಕೆಲಸ ಆಗುತ್ತೆ ಹೊರತು ನಾನೇ ಎಲ್ಲ ಮಾಡ್ತೀನಿ ಸುಳ್ಳು. ಅದಕ್ಕೆ ಅಹಂಕಾರ ಬೇಡ ಅಂತ ಹೇಳಿ, ಅಹಂಕಾರದಿಂದ ಯಾವ ಕೆಲಸ ಆಗಲ್ಲ ಅಂತ. ಅವನ ಒಂದು ಕರುಣೆ, ಅವನ ಒಂದು ಆಶೀರ್ವಾದದಿಂದ ಯಾವುದೇ ನಡಿಬೇಕಾದ್ರೆ ಹೊರತು ಇನ್ನು ಬೇರೆ ಯಾವುದರಿಂದಲೂ ಆಗಲ್ಲ. ಸಂಪೂರ್ಣ ನಮ್ಮ ಇದನ್ನ ಗೋಲ್ಡನ್ನ ಪರಮಾತ್ಮ ಇಟ್ಕೊಂಡ್ಬಿಟ್ಟಿದ್ದಾನೆ, ಅವನ ನಡೆಸಿದಂತೆ ನಡಿಬೇಕು ಹೊರತು ನಮ್ಮದೇ ಯಾವುದು ನಡೆಯಲ್ಲ ಅಂತ ಹೇಳ್ತಾ ಅಂಧಕಾಸುರ ಮಥನ ಸಿಂಧುರ ಬಂಧುರಾಜಿನ ವಸನ ವನರುಗ ಬಂಧು ಶತ ಸಹಸ್ರ ಕೋಟಿ ದ್ಯುತಿ ವಿತತಿ ಚೈತ್ರ ಇಂದುಧರ ಶಿವ ಶಂಭು ಮೃಡಶಿತಿ ಕಂದರ ಪರಂಜ್ಯೋತಿ ಸಂಸ್ಕೃತಿ ಬಂಧ ವಿರಹಿತ ಮಲ್ಲಿಕಾರ್ಜುನ ಸಲಹು ಜಗವಾ. ಇಲ್ಲಿಗೆ ಹಸಿ ಪದಾರ್ಥ ಎಂಬುದರಲ್ಲಿ ಇದು ಅನುಭವಾಮೃತದ 5ನೇ ಅಧ್ಯಾಯ. ಇದು ಇದನ್ನ ಗುರುವರ್ಯರ ಪಾದಕಮಲದಲ್ಲಿ ಮೃಂಗಾಯಮ ಸಹವಾಸಿ ಮಹಾಲಿಂಗರಂಗರು ಇದನ್ನ ಅರ್ಪಿಸಿ ಇದನ್ನ ಮುಗಿಸ್ತಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುರುಬಂಧುಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಅನುಭವಾಮೃತ ಹೇಳಕ್ಕೆ ಬ್ರಹ್ಮಜ್ಞಾನಿಗಳು ಹೇಳೋದು ಕರೆಕ್ಟು. ನಮ್ಮತ್ತರಿಗೆ ನಮಗೆ ಅನುಭವ ಇಲ್ಲದೆ ಇರೋದ್ರಿಂದ ನಾವು ಹೇಳೋದು ಅಷ್ಟು ಕಷ್ಟ, ವಿಷಯ ಬಹಳ ಕಷ್ಟವಾಗಿದೆ. ಆದರೂ ಕೂಡ ಪರಮಾತ್ಮ ನಮ್ಮಪ್ಪ ಹೇಗೆ ನುಡಿಸ್ತಾನೋ ಹಾಗೆ ನುಡಿದ್ದೇನೆ. ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಗುರುಭಕ್ತರಲ್ಲಿ ಕೇಳ್ತೇನೆ. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು ಹಸಿ ಪದದ ಅರ್ಥ. ಈ 2 ಸಂಚಿಕೆಗಳಲ್ಲೂ ಕೇಳಿದ್ವಿ ತತ್ವಂ ಹಸಿ ಅಂತ. ಇವತ್ತು ಸಹ ಹಸಿ ಪದಾರ್ಥವನ್ನು ನಾವೆಲ್ಲ ಕೇಳಿದ್ದೀವಿ. ಅದು ನೀನೇ ಆಗಿದ್ದೀಯಾ, ತತ್ವಂ ಹಸಿ, ಆ ಪರಮಾತ್ಮನೇ ನೀನಾಗಿದೆಯಾ ಅನ್ನೋದಕ್ಕೆ ಎಷ್ಟು ಸುಂದರವಾದ ಪದ್ಯಗಳನ್ನು ನಮಗೆ ಕವಿಗಳು ಕೊಟ್ಟಿದ್ದಾರೆ. ಅಷ್ಟೇ ಚೆನ್ನಾಗೇ ಕೂಡ ನಮಗೆ ಇವತ್ತು ವಾಚನ ವ್ಯಾಖ್ಯಾನ ಕೇಳಿದ್ದೀವಿ ನಾವು. ಇಬ್ಬರು ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಪದ್ಯಗಳನ್ನು ಕೇಳ್ತಾ ಇದ್ದರೆ ಮನಸ್ಸು ಒಂಥರ ಆಹ್ಲಾದ ಆಗುತ್ತೆ. ಎಲ್ಲಿದೆ ಆ ಪರಮಾತ್ಮನ ಮೂಲ ಹುಡ್ಕೋಣ ಅನ್ನೋ ಅಷ್ಟು ಸುಂದರವಾಗಿದೆ ಪದ್ಯಗಳು. ವ್ಯಾಖ್ಯಾನ ಕೂಡ ಅಷ್ಟೇ ಚೆನ್ನಾಗಿತ್ತು. ಕೊನೆಗೊಂದು ಹೇಳಿದರು ಹಸಿ ಪದದ ಇದಕ್ಕೆ ಗುರುವಿನ ಕರುಣೆ ಬೇಕು, ಸದ್ಗುರುವಿನ ಕೃಪೆ ಬೇಕು ಅಂತ. ನಿಜ, ಅದು ಆ ಗುರುವಿನ ಕೃಪೆ ಇದ್ದಾಗ ಮಾತ್ರ ನಾವು ಎಲ್ಲವನ್ನೂ ಸಹ ಮಾಡೋಕ್ಕೆ ಸಾಧ್ಯ. ಒಳಗಡೆ ಅದು ಒಂದು ಚೈತನ್ಯ ಕೆಲಸ ಮಾಡಿದ್ರೆ ಸಹ ನಾವು ಮುಂದುವರಿಯೋಕ್ಕೆ ಸಾಧ್ಯ. ಇವತ್ತು ಈ ಅನುಭವಾಮೃತದ ಪದ್ಯಗಳನ್ನು ಕೇಳಿದ್ದೀವಿ ಅಂದರೆ ಗುರುವಿನ ಕೃಪೆಯಿಂದನೇ ಇರ್ಬೋದು. ಅವನ ಪ್ರೇರಣೆ, ಸಾಧನೆ ಮುಂದಿನ ಮಾತಾದರೂ ಸಹ ಕೇಳ್ತಾ ಇದ್ದೀವಲ್ಲ, ಅದೇ ಒಂದು ನಮ್ಮ ಸೌಭಾಗ್ಯ. ಇದೆಲ್ಲ ಅನುಭವದಿಂದ ಬರಬೇಕು. ನೀನೇ ಪರಬ್ರಹ್ಮ ಆಗ್ತೀಯ ಅನ್ನೋದಕ್ಕೆ ಅದು ಎಷ್ಟು ಅನುಭವ ಬೇಕು ಅನ್ನೋದಕ್ಕೆ ಆ ಗುರುವಿಗೆ ಗೊತ್ತು. ಫಸ್ಟ್ ನಮ್ಗೆ ಇದನ್ನೆಲ್ಲ ಕೇಳಿಸ್ತಾ ಇದ್ದಾನೆ, ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ತುಂಬಾ ಚೆನ್ನಾಗಿತ್ತು, ನನಗಂತೂ ಬಹಳ ಇಷ್ಟ ಆಯಿತು. ಮನಸ್ಸಿಗೆ ಒಂದು ಆನಂದ ಆಯಿತು ಕೇಳಿ. ಒಂದು ಅಮೃತವನ್ನು ನಾವು ಎಷ್ಟು ಸವಿತೀವೋ ಅಷ್ಟೇ ಒಂದು ಆನಂದವನ್ನು ಕೊಡ್ತು ಅಂತ ಹೇಳ್ಬೋದು. ಆ ನೀರಿಂದು ನೋಡಿ ಹೇಳಿದರು, ನೀರು ಆಳವಾದಿದ್ದಷ್ಟು ಎಷ್ಟು ನಿರ್ಮಲವಾಗಿರುತ್ತೆ. ಆ ಸೂರ್ಯನ ಪ್ರತಿಬಿಂಬಕ್ಕೆ ಅದಕ್ಕೆ ಭೇದನೇ ಇರಲ್ಲ. ಅದಾಗಲಿ ಅದು ಇರ್ಬೋದು, ಅದರಲ್ಲಿ ಒಂದು ಕೆಸರಿನ ಒಂದು ತುಂಡು ಬಿದ್ದರೂ ಸಹ, ಕಲ್ಮಶ ಆದರೂ ಸಹ ಸೂರ್ಯನ ಪ್ರತಿಬಿಂಬಕ್ಕೆ ಭೇದ ಭಾವ ಇರಲ್ಲ. ಹಾಗಾಗಿ ಈ ಕಾರ್ಯ ಮತ್ತು ಕಾರಣ ಎರಡಕ್ಕೂ ಭೇದ ಭಾವವಿಲ್ಲ. ಜೀವ ಪರಮಾತ್ಮ ಎರಡೂ ಸಹ ಒಂದೇ ಅನ್ನೋದಕ್ಕೆ ಬಹಳ ಸುಂದರವಾಗಿದೆ ಪದ್ಯಗಳು. ತುಂಬ ಸಂತೋಷ ಆಯಿತು. ಶ್ರೀಮತಿ ನಿರ್ಮಲಾ ಅವರಿಗೂ ಮತ್ತು ರಾಮರಾವ್ ಅವರಿಗೂ ಆತ್ಮೀಯ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ಯಾರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂದರೆ ವ್ಯಕ್ತಪಡಿಸಬಹುದು.
ಇಲ್ಲ ಅಂದರೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೃಷ್ಣ ಅವರು ಮಾತಾಡ್ತೀರಾ? ಮಾತಾಡಿ. ನಮಸ್ಕಾರ. ಸ್ವಲ್ಪ ತಡವಾಗಿ ಸೇರಿಕೊಂಡೆ, ಬಹಳ ಅದ್ಭುತವಾಗಿತ್ತು. ವಾಚನ ವ್ಯಾಖ್ಯಾನ ಎರಡೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಹೃದಯದ ಧನ್ಯವಾದಗಳು. ವಂದನೆಗಳು. ಧನ್ಯವಾದಗಳು ಕೃಷ್ಣ ಅವರೇ. ಮತ್ತಾರು ಮಾತಾಡ್ತೀರಾ? ಯಾರೂ ಇಲ್ಲ ಅಂತ ಕಾಣುತ್ತೆ. ಮುಗಿಸೋಣ ಇವತ್ತಿನ ಸತ್ಸಂಗವನ್ನು. ಬಹಳ ಚೆನ್ನಾಗಿತ್ತು. ಗುರುವಿನ ಕರುಣೆ ಹೀಗೆ ಇರಲಿ ನಮಗೆ. ಇದನ್ನು ಹೆಚ್ಚು ಕೇಳೋಣ ಮುಂದಿನ ಭಾಗದಲ್ಲೂ ಸಹ ಅಂತ ಹೇಳ್ತೀನಿ. ಇಲ್ಲಿ ಬಂದು ಸೇರಿರುವ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಶ್ರೀಮತಿ ನಿರ್ಮಲಾ ಅವರಿಗೂ ಹಾಗೂ ರಾಮರಾವ್ ಅವರಿಗೂ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಂದು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಓಂ ಸಹನಾವವತು ಸಹನಂ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶಂಕರ್ಲಿಕ. ಜೈ ಶ್ರೀ